ನಮಸ್ಕಾರ. ವರ್ಷ ಭವಿಷ್ಯ 2024 ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ದಿವ್ಯಶ್ರೀ. ಹೊಸ ವರ್ಷ, ಈ ಹೊಸ ವರ್ಷ ಅಂದಾಗ ಸಂಭ್ರಮ ಅನ್ನೋದಿರುತ್ತೆ, ಹೊಸತನ ಅನ್ನೋದಿರುತ್ತೆ. ಹಾಗಾಗಿ ಹೊಸ ವರ್ಷ ಬರ್ತಾ ಇದ್ದ ಹಾಗೆ ಜನಸಾಮಾನ್ಯರು ಈ ವರ್ಷ ಆದರೂ ಕಳೆದ ವರ್ಷ ನಾನು ಏನೇನೆಲ್ಲ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಅದನ್ನು ಪಡೆದುಕೊಳ್ಳೋಣ, ಈ ವರ್ಷ ಆದರೂ ನನ್ನ ಭವಿಷ್ಯ ಚೆನ್ನಾಗಿದೆಯಾ, ಒಂದು ಒಳ್ಳೆ ಸಂಕಲ್ಪವನ್ನು ಮಾಡಿ 2024 ನಾನು ತುಂಬ ಸಂತೃಪ್ತ ಜೀವನವನ್ನು ಕಳಿಬೇಕು ಅನ್ನುವಂತಹ ಆಶಾಗೋಪುರವನ್ನು ಕಟ್ಕೊಂಡಿರ್ತಾರೆ. ಹಾಗಾಗಿ ವರ್ಷದಲ್ಲಿ ಭವಿಷ್ಯ ಅನ್ನೋದು ಹೇಗಿರುತ್ತೆ, ಜ್ಯೋತಿಷ್ಯ ಶಾಸ್ತ್ರ ನನ್ನ ಬದುಕಿನ ಕುರಿತಂತೆ ಏನು ಹೇಳುತ್ತೆ, ಹೀಗೆ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಜನಸಾಮಾನ್ಯರ ಮನಸ್ಸಿನಲ್ಲಿರುತ್ತೆ. ಹಾಗಾಗಿ 2024 ಹೇಗಿದೆ ಅಂತ ತಿಳ್ಕೊಳ್ಳುವಂತಹ ಕುತೂಹಲದೊಂದಿಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ಗಣ್ಯರನ್ನು ಮೊದಲಿಗೆ ಸ್ವಾಗತ ಮಾಡೋಣ. ಧಾರ್ಮಿಕ ಚಿಂತಕರು ಆಗಿರುವಂತಹ ಹಾಗೆಯೇ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಪ್ರಣವ ಶರ್ಮಾ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ. ಹರೇ ರಾಮ. ನಮಸ್ಕಾರ. ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಹೊಸ ವರ್ಷ ಅಂದಾಗ ಒಂದು ಸಂಭ್ರಮ ಇರುತ್ತೆ, ಮತ್ತೊಂದು ಹೊಸತನ. ಇಂಥ ಸಂದರ್ಭದಲ್ಲಿ ಕಳೆದ ವರ್ಷ ನಾನು ಏನನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ, ಅದನ್ನು ಈ ಸಲ ಪಡ್ಕೊಳ್ಳೋಣ ಅನ್ನುವಂಥ ಆಶಾಭಾವನೆ ಸಹಜವಾಗಿ ಜನಸಾಮಾನ್ಯರಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಹೊಸ ವರ್ಷ ಅನ್ನೋದು ಪ್ರತಿಯೊಬ್ಬರ ಬದುಕಿನಲ್ಲಿ ಯಾಕೆ ಅಷ್ಟು ಪ್ರಾಮುಖ್ಯ ಅಂತ? ಮೊದಲನೇದಾಗಿ ತಮಗೆ ಮತ್ತು ಎಲ್ಲ ಜಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ ಕೂಡ ಹೊಸ ವರ್ಷದ ಶುಭಾಶಯಗಳು. ಹೌದು, ಹೊಸ ವರ್ಷ ಅಂದ ತಕ್ಷಣ ನಮ್ಮಲ್ಲಿ ಹೊಸ ಸಂಕಲ್ಪಗಳು, ಹೊಸ ಜೀವನ ಮತ್ತು ಹೊಸದಾಗಿರುವಂಥ ಏನೋ ಒಂದು ವರ್ಷ 2023ರಲ್ಲಿ ಅನೇಕ ಗೊಂದಲಗಳು ಉಂಟಾಗಿರ್ಬೋದು, ಜೀವನದಲ್ಲಿ ಅನೇಕ ಸಮಸ್ಯೆಗಳು, ಇದೆಲ್ಲದರಿಂದ ನಮ್ಮ ಜೀವನ ಅನ್ನುವಂಥದ್ದು ಒಳ್ಳೆ ಕಡೆ ನಡೆಯುತ್ತಾ ಅನ್ನುವಂತಹ ಒಂದು ಆಶಾಕಿರಣ ಅನ್ನುವಂಥದ್ದು ನಮಗೆ ಹೊಸ ವರ್ಷ ತಂದುಕೊಡಬೇಕು ಅನ್ನುವಂತಹ ಒಂದು ಅಪೇಕ್ಷೆಯಲ್ಲಿ ನಾವೆಲ್ಲರೂ ಇರ್ತೀವಿ. ಮೊದಲನೇದಾಗಿ ಧಾರ್ಮಿಕ ನೆಲೆಗಟ್ಟಿನಲ್ಲಿ ನೋಡಿದ್ರೆ ನಮ್ಮ ಹೊಸ ವರ್ಷ ಪ್ರಾರಂಭ ಆಗೋದು ಯುಗಾದಿಯಲ್ಲೇ. ಹಾಗಾಗಿ ಈ ಒಂದು ಹೊಸ ವರ್ಷ ಅಂದರೆ 2024 ಅನ್ನುವಂತಹ ವರ್ಷ ಏನಿದೆ, ಇದು ಕೇವಲ ಅಂದರೆ ಇತ್ತೀಚೆಗೆ ನಾವು ಲೋಕಾರೂಢಿಯಲ್ಲಿ ನಡೆಸ್ತಾ ಇರುವಂತಹ ಒಂದು ವರ್ಷದ ಆಚರಣೆ. ಧಾರ್ಮಿಕ ನೆಲೆಗಟ್ಟು ಅಥವಾ ನಾವು ಜ್ಯೋತಿಷಶಾಸ್ತ್ರದ ನೆಲೆಗಟ್ಟಿನಲ್ಲಿ ಅದನ್ನು ಒಂದು ಮಾನದಂಡವಾಗಿ ಇಟ್ಕೊಂಡು ನೋಡೋದೇ ಆದರೆ ನಮಗೆ ಹೊಸ ವರ್ಷ ಪ್ರಾರಂಭ ಆಗೋದು ಯುಗಾದಿಯಲ್ಲಿ ಇರಲಿ. ಆದರೂ ಕೂಡ ಈ ಲೋಕ ಅನ್ನುವಂಥದ್ದು ಇವತ್ತು ಯಾವುದನ್ನೋ ಒಂದನ್ನು ಫಾಲೋ ಮಾಡ್ತಾ ಇದೆ. ಹಾಗಾಗಿ ಅದು ಕೂಡ ಜೀವನಕ್ಕೆ ತುಂಬ ಮುಖ್ಯ ಆಗ್ತದೆ ಅಲ್ವಾ. ಈಗ ಇವಾಗ ನಾವೇನೋ ಒಂದು ಗಡಿಯಾರವನ್ನು ತಗೊಂಡು ಸಮಯವನ್ನು ನೋಡ್ತಾ ಇದ್ದೀವಿ. ನಮ್ಮಲ್ಲಿ ಈ ಥರ ಸಮಯ ಇರಲಿಲ್ಲ. 8 ಗಂಟೆ, 9 ಗಂಟೆ, 6 ಗಂಟೆ ಈ ರೀತಿಯಾಗಿರುವಂಥ ಸಮಯ ಇಲ್ಲದೆ ಮೇಷಲಗ್ನ, ವೃಷಭ ಲಗ್ನ ಇದಿತ್ತು. ಆದರೆ ಘಟಿ ಮತ್ತು ವಿಘಟಿ ಅಂತ, ಘಟಿಕೆ ಮತ್ತು ವಿಘಟಿಕೆ ಅಂತ ಆ ಜ್ಯೋತಿಷ್ಯದಲ್ಲಿ ನಾವು ಹೇಳ್ತೀವಿ. ಆದರೆ ಈಗ ಎಲ್ಲರೂ ಟೈಮ್ ನೋಡ್ತಾ ಇದ್ದೀವಿ, ಅಯ್ಯೋ ನಾವು ಟೈಮ್ ನೋಡೋದು ತಪ್ಪಾಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಅದು ಕೂಡ ಇವತ್ತು 2024 ಅನ್ನುವಂಥ ವರ್ಷ ಕೂಡ ತುಂಬ ಮುಖ್ಯವಾಗಿರುವಂಥದ್ದು. ಪ್ರಾಕೃತಿಕವಾಗಿ ಏನೂ ಬದಲಾಗಲ್ಲ ಅನ್ನುವಂಥದ್ದು ನಮಗೆ ಗೊತ್ತಿರುವಂಥ ವಿಚಾರಣೆ. ಆದರೂ ಕೂಡ ನಮ್ಮ ಜೀವನದಲ್ಲಂತೂ ಈ ವರ್ಷ ಕಳೀತು ಅಂತಂದರೆ ಯಾವುದೋ ಒಂದು ರೀತಿ ನಾವು ಒಂದು ಮೈಲ್ ಸ್ಟೋನನ್ನು ಮುಗಿಸಿದ್ದೀವಿ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಸಂವತ್ಸರಗಳ ಬದಲಾವಣೆ ಆಗೋದು ಯುಗಾದಿಯಲ್ಲಿ ಮಾತ್ರ. ಹಾಗಾಗಿ ಇದು ಕ್ರೈಸ್ತರು ಸಹಜವಾಗಿ ಕ್ರಿಸ್ತನ ಒಂದು ನಂತರದಲ್ಲಿ ಬಂದಂತಹ ಒಂದು ವರ್ಷಗಳಲ್ಲಿ ಇದು 2024ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ಇವಾಗ ನಮ್ಮಲ್ಲಿ ವಿಕ್ರಮ ಶಕೆ ಅಂತ ಇದೆ, ಶಾಲಿವಾಹನ ಶಕೆ ಅಂತ ಇದೆ, ಗತಕಲಿ ಶಾಲಿವಾಹನ ಶಕೆ ಅನ್ನುವಂಥದ್ದು ಇವತ್ತು ಎಷ್ಟು ಕಳೆದಿದೆ, ಮತ್ತು ವಿಕ್ರಮ ಶಕೆ ಅನ್ನುವಂಥದ್ದು ಎಷ್ಟು ಕಳೆದಿದೆ, ಇದೆಲ್ಲವನ್ನು ನೋಡ್ತೇವೆ. ಹಾಗೆ ನಾವು ನಮ್ಮ ದೇಶದಲ್ಲಿ ಈ ಆಂಗ್ಲರ ಒಂದು ಆಕ್ರಮಣ ಅನ್ನುವಂಥದ್ದು, ಅಲ್ಲಿನ ಒಂದು ಸಂಪ್ರದಾಯಗಳು ಕೂಡ ಯಾವಾಗ ಸಮ್ಮಿಲನವಾಗಲಿಕ್ಕೆ ಪ್ರಾರಂಭ ಆಯಿತು, ಅದಾದ ನಂತರದಲ್ಲಿ ನಮಗೆ ಈ ಒಂದು ವರ್ಷವನ್ನು ಕೂಡ ನಾವು ಫಾಲೋ ಮಾಡುವಂತಹ ಒಂದು ಸಂಪ್ರದಾಯ ಅನ್ನುವಂಥದ್ದು ಸುಮಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಇರಲಿ, ಅದೇನೇ ಇದ್ದರೂ ಕೂಡ 2024 ವರ್ಷ ಭಾಳ ಮುಖ್ಯವಾಗಿರುವಂಥದ್ದು. ಒಂದು ವರ್ಷದಲ್ಲಿ 2 ಗ್ರಹಗಳ ಬದಲಾವಣೆಯನ್ನು ನಾವು ತುಂಬ ಪ್ರಧಾನವಾಗಿ ಇಟ್ಟುಕೊಂಡು ಜ್ಯೋತಿಷ್ಯದ ಶಾಸ್ತ್ರವನ್ನು ಆಧಾರವಾಗಿ ಇಟ್ಟುಕೊಂಡು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಫಲಾಫಲಗಳು ಪ್ರಾಪ್ತವಾಗುತ್ತೆ ಅನ್ನೋದನ್ನು ನಿರ್ಧಾರವನ್ನು ಮಾಡ್ಬೋದು. ಅದರಲ್ಲಿ ಗುರುಗ್ರಹ ಅಂತ ಕರಿತೀವಿ, ಗುರುಬಲ ಅಂತ ಕರಿತೀವಿ. ವಿಶೇಷವಾಗಿ ಗುರುಗ್ರಹ ಸರ್ವೇಶ್ವರ ಕಾರಕ ಅಂತ ಜ್ಯೋತಿಷ್ಯಶಾಸ್ತ್ರದಲ್ಲಿ ಹೇಳ್ತಾರೆ. ಅಂದರೆ ಎಲ್ಲ ಗ್ರಹಗಳಿಗೂ ಇರುವಂತಹ ಬಲ ಒಬ್ಬ ಗುರುವಿನಲ್ಲಿ ಮಾತ್ರ ಇದೆ ಅನ್ನುವಂಥದ್ದು ಸರ್ವೇಶ್ವರ ಕಾರಕತ್ವ ಅನ್ನುವಂಥದ್ದು ಹೇಳಿರುವಂಥದ್ದು ಈ ಗುರುಗ್ರಹಕ್ಕೆ ಮಾತ್ರ. ಮತ್ತು ಎಲ್ಲ ಗ್ರಹಗಳನ್ನು ತುಲನೆ ಮಾಡಿ ನೋಡಿದ್ರೆ 2 ಗ್ರಹಗಳು ತುಂಬ ನಿಧಾನವಾಗಿ
ಚಲನೆಯನ್ನು ಮಾಡ್ತಾ ಅವರ ಒಂದು ಪರಿಣಾಮವನ್ನು ದೀರ್ಘಾವಧಿಯಲ್ಲಿ ಕೊಡ್ತಾರೆ. ಆ 2 ಗ್ರಹಗಳಲ್ಲಿ ಒಂದು ಗುರುಗ್ರಹ ಮತ್ತು ಇನ್ನೊಂದು ಶನಿಗ್ರಹ ಅಂತ. ಶನಿಗ್ರಹ 30 ತಿಂಗಳ ಕಾಲವನ್ನು ತಗೋತಾನೆ, 30 ಡಿಗ್ರಿಯನ್ನು ಕ್ರಮಿಸಲಿಕ್ಕೆ. ಆ 30 ಡಿಗ್ರಿಯನ್ನು ನಾವು ಒಂದು ರಾಶಿ ಅಂತ ಕರಿತೀವಿ. ಹಾಗಾಗಿ ಒಟ್ಟು 360 ಡಿಗ್ರಿಯಲ್ಲಿ 12 ರಾಶಿಗಳಲ್ಲಿ ಶನಿಯ ಸಂಚಾರ ಆಗುವಂಥದ್ದು, ಗುರುವಿನ ಸಂಚಾರ ಆಗುವಂಥದ್ದು, ಸುದೀರ್ಘವಾಗಿರುವಂತಹ ರಾಶಿಗಳ ಮೇಲೆ ರಾಶಿ ಅನ್ನುವಂಥದ್ದು ಗೋಚಾರ ಫಲವನ್ನು ಕೊಡುವಂಥದ್ದಾಗಿದೆ. ಅದರಲ್ಲಿ ಗುರು ಈಗ ಈ ವರ್ಷ ನಮಗೆ ಸಂಚಾರವನ್ನು ಬೆಳೆಸುವಂಥದ್ದು ಏಪ್ರಿಲ್ 30ನೇ ದಿನದಲ್ಲಿ, ಅಂದರೆ ಏಪ್ರಿಲ್ 30ನೇ ತಾರೀಕಿನೆಂದು ಗುರು ಈಗ ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರವನ್ನು ಬೆಳೆಸುವಂಥದ್ದು. ಮತ್ತು ರಾಹುಕೇತುಗಳ ಸಂಚಾರ 18 ತಿಂಗಳಿಗೆ ಒಮ್ಮೆ, 1.5 ವರ್ಷಕ್ಕೆ ಒಮ್ಮೆ ಆಗುವಂತಹ ಸಂಚಾರ. ಶನಿಯ ಸಂಚಾರ 30 ತಿಂಗಳು. ಕಳೆದ ವರ್ಷವೇ ನಮಗೆ ಜನವರಿ ತಿಂಗಳಿನಲ್ಲಿ ಶನಿ ಕುಂಭರಾಶಿಗೆ ಪ್ರವೇಶವನ್ನು ಮಾಡಿದ್ದಾನೆ. ಅಂದರೆ 2023 ನಮಗೆ ಶನಿ ಜನವರಿ ತಿಂಗಳಿನಲ್ಲಿ 26ನೇ ತಾರೀಕು ಕುಂಭರಾಶಿಗೆ ಸಂಚಾರ. ಅಲ್ಲಿಂದ 30 ತಿಂಗಳುಗಳ ಕಾಲ ಅಲ್ಲೇ ಸ್ಥಿರವಾಗಿ ಇರುವಂಥದ್ದು. ಹಾಗಾಗಿ ಕುಂಭದಲ್ಲೇ ಇರುವಂತಹ ಶನಿ ಮತ್ತು ಮೇಷದಿಂದ ವೃಷಭಕ್ಕೆ ಸಂಚಾರ ಆಗುವಂತಹ ಗುರು, ಈ 2 ಗ್ರಹಗಳನ್ನು ನಾವು ಆಧಾರವಾಗಿಟ್ಕೊಂಡು ಮೇಷಾದಿ ಮೀನ ಪರ್ಯಂತವಾಗಿರುವಂಥ 12 ರಾಶಿಗಳಿಗೆ ನಾವು ಫಲವನ್ನು ಹೇಳಬಹುದು. ಅದರ ಒಂದು ಆಧಾರದ ಮೇಲೆ. ಮತ್ತು ಎಷ್ಟೋ ಜನ ಕೇಳ್ತಿರ್ತಾರೆ, ನಮ್ಮ ರಾಶಿಗೆ ಎಲ್ಲೋ ಒಳ್ಳೆಯದಾಗದೆ ಅಂತ ಎಷ್ಟೋ ಒಂದು ಮಾಧ್ಯಮದಲ್ಲಿ ಅಥವಾ ಇನ್ಯಾವುದೋ ಒಂದು ಇದರಲ್ಲಿ ಹೇಳಿದ್ದಾರೆ, ಆದರೆ ನಮ್ಗೆ ಆ ರೀತಿ ನಡೆದಿಲ್ವಲ್ಲ ಅನ್ನೋಂಥದ್ದು ಕೂಡ ಎಷ್ಟೋ ಜನ ಗೊಂದಲ ಇರುತ್ತೆ. ಹೌದೌದು, ಸಹಜ ಗೊಂದಲ. ಇದು ಈ ಗೊಂದಲಕ್ಕೆ ಕಾರಣ ಏನು ಅಂತಂದರೆ, ನೋಡಿ, ಜ್ಯೋತಿಷ್ಯದಲ್ಲಿ ಇವಾಗ ಒಬ್ಬರು ವೈದ್ಯರ ಹತ್ರ ಹೋಗ್ತೀರಾ, ವೈದ್ಯರು ಹೇಳ್ತಾರೆ ನಿಮಗೆ ಕೆಮ್ಮು ಮತ್ತು ಜ್ವರ ಇದೆಲ್ಲವೂ ಕೂಡ ಶೀತ ಆಗಿರುವಂತಹ ಒಂದು ಲಕ್ಷಣ ಅಂತ. ಹಾಗಾಗಿ ಕೆಮ್ಮು ಜ್ವರ ಬಂದ ತಕ್ಷಣ ಎಲ್ಲರಿಗೂ ಕರೋನಾ ಬಂದಿದೆ ಅನ್ನುವಂಥ ಅರ್ಥದಲ್ಲ. ಅಂದ್ರೆ ಸಿಂಪ್ಟಮ್ಸ್ ಅನ್ನುವಂಥದ್ದು ಇದೆಯಲ್ಲ, ಹೇಳ್ತೀನಿ, ಸಿಂಪ್ಟಮ್ಸ್ ಅನ್ನುವಂಥದ್ದು ಏನಿದೆ ಅದು ಸಹಜವಾಗಿ 2-3 ರೋಗಗಳಿಗೆ ಹೇಗೆ ಒಂದೇ ಸಿಂಪ್ಟಮ್ಸ್ ಇರ್ಬೋದು, ಆದರೂ ಕೂಡ ವೈದ್ಯರ ಹತ್ರ ಹೋದರೆ ಅದನ್ನು ಹೇಗೆ ಅಕ್ಯುರೇಟಾಗಿ ಇದು ಈ ಸಿಂಪ್ಟಮ್ ಇಂಥದಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೋ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ಗೋಚಾರ ಫಲ ಅನ್ನೋಂಥದ್ದು ಎಷ್ಟೇ ಚೆನ್ನಾಗಿದ್ರು ಕೂಡ ಅದಕ್ಕೆ ಅನುಸಾರವಾಗಿರುವಂಥ ಒಂದಷ್ಟು ಜಾತಕದ ಫಲಗಳು ಬೇರೆ ಇರುತ್ತೆ. ಯಾವ ಥರ ದಶಾಭುಕ್ತಿಗಳು ಬೇರೆ ಇರುತ್ತೆ. ಈಗ ಎಷ್ಟೋ ಜನಕ್ಕೆ ಈಗ ಅಷ್ಟಮ ಶನಿ, ಜನ್ಮ ಶನಿ, ಸಾಡೆ ಸಾತಿ ಅಂತ ಕರೀತಾರೆ. ಆದರೆ ಸಾಡೆ ಸಾತಿ ಇರೋರಿಗೆ ಎಷ್ಟೋ ಜನಕ್ಕೆ ಆ ಶನಿ ತುಂಬ ತೊಂದರೆಯನ್ನೇ ಮಾಡ್ತಾ ಇರಲ್ಲ. ನಮ್ಗೇನು ತೊಂದರೆ ಆಗ್ತಿಲ್ವಲ್ಲ, ಎಲ್ಲ ರಾಶಿಯವರು ಕುಂಭ ರಾಶಿಯವರಿಗೆ ಸಾಡೆ ಸಾತಿ ತೊಂದರೆ ಅಂತ ಹೇಳ್ತಾರೆ ಅಂತಂದಾಗ ಅವರ ವೈಯಕ್ತಿಕ ದಶಾಭುಕ್ತಿಗಳು ಚೆನ್ನಾಗಿರುತ್ತೆ. ಹಾಗಾಗಿ ಗೋಚಾರ ಫಲ ಅನ್ನುವಂಥದ್ದು ಒಂದು ಭಾಗದಷ್ಟು ಮಾತ್ರ ನಮ್ಮ ಮೇಲೆ ಕೆಲಸವನ್ನ ಮಾಡುವಂಥದ್ದು. ಅದಕ್ಕೆ ಪೂರಕವಾಗಿ ಪ್ರಕೃತಿಯೇ ಒಂದು ಕಡೆ ಎಲ್ಲ ಬ್ಯಾಲೆನ್ಸ್ ಮಾಡಿರ್ತದೆ. ನೇಚರ್ ಯಾವಾಗಲೂ ತುಂಬ ವೆಲ್ ಬ್ಯಾಲೆನ್ಸ್ಡ್. ಅದು ನಮಗೆಲ್ಲೋ ಒಂದು ಕಡೆ ಸಮಸ್ಯೆ ಬರುವಂತಹ ಯೋಗ ಇದ್ದಾಗ ನಮ್ಮ ಕರ್ಮಾನುಸಾರವಾಗಿ ನಮಗೆ ಇನ್ನೆಲ್ಲೋ ಗುರುಬಲ ಇರುತ್ತೆ. ಈ ಕುಂಭರಾಶಿಗೆ ಈಗ 4ರಲ್ಲಿ ಮತ್ತೆ ಗುರುವಿನ ಸಂಚಾರ ಆಗುತ್ತೆ. ಏನೋ ಒಂದಷ್ಟು ಇದ್ದಂಥ ಸಮಸ್ಯೆಗಳೆಲ್ಲ ಹೊರಗಡೆ ಬರುವಂತಹ ಸಾಧ್ಯತೆಗಳು. ಅದೇ ರೀತಿ ಮಕರ ರಾಶಿಯವರಿಗೆ ಕಡೆ ಸಾಡೆ ಸಾತಿನ ಇವಾಗ ಕಡೆ ಹಂತದಲ್ಲಿದ್ದಾರೆ. ಶನಿ ಯಾವಾಗಲೂ ಹೋಗ್ಬೇಕಾದ್ರೆ ಎಲ್ಲ ತಗೊಂಡು ಹೊಟ್ಟೋಗ್ಬಿಡ್ತಾನೆ ಅಂತ, ಅಥವಾ ಬರ್ಬೇಕಾದ್ರೆ ತುಂಬಾ ತೊಂದರೆಯನ್ನ ಮಾಡಿದ್ರೆ ಹೋಗ್ಬೇಕಾದ್ರೆ ಕೊಟ್ಟು ಹೋಗ್ತಾನೆ ಅನ್ನುವಂಥ ಒಂದು ತುಂಬ ಪ್ರಚಲಿತವಾದದ್ದು ಮತ್ತು ತುಂಬ ತರ್ಕಬದ್ಧವಾಗಿರುವಂಥ ಒಂದು ವಿಚಾರ. ಆ ಥರ ಆಗಿದೆ ಕೂಡ ಎಷ್ಟೋ ಜನಕ್ಕೆ. ಹಾಗಿದ್ದಾಗ ಈ ಶನಿ ಯಾವಾಗ ಬಿಟ್ಟು ಹೋಗ್ತಾನೆ ಅಂತಹ ಸಮಯದಲ್ಲಿ ಯಾವ ಮಕರ ರಾಶಿಯವರಿಗೆ ತೊಂದರೆ ಆಗ್ಲಿಕ್ಕೆ ಅವಕಾಶ ಇದೆಯೋ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನೋಡಿ ಗುರು 5ನೇ ಮನೆಗೆ ಸಂಚಾರವನ್ನು ಬೆಳೆಸಿ ಮಕರ ಒಂದು ರಾಶಿಯ ಮೇಲೆ ಗುರುವಿನ ದೃಷ್ಟಿ ಬಿದ್ದು ಅವರಿಗೆಲ್ಲ ಸನ್ಮಂಗಳ ಉಂಟಾಗುವಂತಹ ಒಂದು ಯೋಗ ಅನ್ನುವಂಥದ್ದು ಈ ವರ್ಷ ನಮಗೆ ಕಾಣುತ್ತೆ. ಹೀಗೆ ಒಂದು ಒಟ್ಟಾರೆ ನಾವು ಎಲ್ಲ ಗ್ರಹಗಳನ್ನು ನೋಡಿ, ಗುರು ಮತ್ತು ಶನಿ ಮಾತ್ರ ತುಂಬ ದೀರ್ಘಕಾಲವಾಗಿ ಇರುವಂಥದ್ದು ಒಂದು ರಾಶಿಯಲ್ಲಿ. ಅದು ಬಿಟ್ಟರೆ ಇನ್ನು 1 ತಿಂಗಳಿಗೆ ಚೇಂಜ್ ಆಗುವಂತಹ 45 ದಿವಸಕ್ಕೆ ಚೇಂಜ್ ಆಗುವಂತಹ ಗ್ರಹಗಳು ಸಹಜವಾಗಿರುವಂಥದ್ದು. ಅವರನ್ನೆಲ್ಲ ನಾವು ಈ 27 ದಿವಸಕ್ಕೆ ಚಂದ್ರ ನಮಗೆ ಪೂರ್ತಿ ಒಂದು ಸಂಚಾರವನ್ನು ಮಾಡ್ತಾನೆ, 27 ನಕ್ಷತ್ರವನ್ನು. ಅಂದರೆ ಹೆಚ್ಚು ಕಡಿಮೆ 1 ದಿವಸ 1 ನಕ್ಷತ್ರ ಅಂತ ಅಂದ್ಕೊಳ್ಳೋಣ. 30 ದಿನಗಳು ಅಂತ 1 ತಿಂಗಳು ಅಂತ ಅಂದ್ಕೊಂಡ್ರೆ ಒಂದೇ ದಿವಸ ಒಂದೇ ನಕ್ಷತ್ರದ ಫಲ. ಹಾಗಾಗಿ ದಿನ ಭವಿಷ್ಯ ಅನ್ನೋದು ಚಂದ್ರನಿಂದ ನಾವು ನೋಡ್ತೇವೆ, ಮತ್ತೆ 1 ತಿಂಗಳ ಫಲ ಅನ್ನುವಂಥದ್ದು ರವಿಯಿಂದ ನೋಡ್ತೇವೆ. ರವಿಯ ಒಂದು ಸಂಚಾರವನ್ನು 1 ತಿಂಗಳು ಅಂತ ಕರಿತೀವಿ. ನೋಡಿ, ಇವಾಗ ನಮಗೆ ಧನುರ್ಮಾಸ ಇದೆ, ಇದು ರವಿಯ ಸೌರ ಮಾಸ ಅಂತ ಕರಿತೀವಿ. ಹಾಗಾಗಿ ಧನುರ್ಮಾಸದಿಂದ ಮಕರ ಸಂಕ್ರಾಂತಿಯಿಂದ ಆಚೆಗೆ ಮಕರಕ್ಕೆ ಸಂಚಾರವನ್ನು ಮಾಡ್ತಾನೆ ರವಿ. ಮಕರಕ್ಕೆ ಸಂಚಾರ ಮಾಡಿದ ನಂತರದಲ್ಲಿ ಮಕರ ಮಾಸ. ಹಾಗಾಗಿ ರವಿಯಿಂದ 1 ತಿಂಗಳ ಫಲವನ್ನು, ರವಿಯ ಒಂದು ಬದಲಾವಣೆ ಯಾವ್ಯಾವ ಗ್ರಹದ ಮೇಲೆ ಯಾವ್ಯಾವ ಪರಿಣಾಮವನ್ನು ಕೊಡಬಹುದು ಅಂತ ಒಟ್ಟಾರೆ 1 ವರ್ಷದ ಫಲವನ್ನು ನಾವು ತಗೊಂಡಾಗ ಗುರುವಿನಿಂದ ನಾವು ಆ ಫಲವನ್ನು ಗಮನಿಸಬೇಕಾಗತ್ತೆ. ಹಾಗಾಗಿ ಈ ಜನವರಿ ಇಂದ ಮೇವರೆಗೆ ಒಂದಷ್ಟು ಫಲಗಳು, ಮೇಯಿಂದ ಮತ್ತೆ ಮುಂದಿನ ಡಿಸೆಂಬರ್ವರೆಗೆ ಅಂದರೆ 24 ಡಿಸೆಂಬರ್ವರೆಗೆ ಒಂದಷ್ಟು ಫಲಗಳು ಗುರುವಿನ ಸಂಚಾರದಿಂದ ಬದಲಾಗುವಂತಹ ಒಂದು ಯೋಗ ಅನ್ನುವಂಥದ್ದು 12 ರಾಶಿಗಳಿಗೆ ಕಾಣಿಸುತ್ತೆ. ಹಾಗಾದ್ರೆ ಈಗ ಒಂದೊಂದೇ ರಾಶಿಗಳನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿ ಬಗ್ಗೆ
ಏನಿದೆ ಭವಿಷ್ಯ? ನೋಡಿ, ಮೇಷದಲ್ಲಿ ಈಗ ಗುರುವಿನ ಸಂಚಾರ ಆಗಿರುವಂಥದ್ದು ಮೇಷರಾಶಿಯಲ್ಲೇ. ಈಗ ಮೇಷದಲ್ಲೇ ಗುರು ಇರುವಂಥದ್ದು. ಮೇಷರಾಶಿಯವರಿಗೆ 11ರಲ್ಲಿ ಶನಿ, ಯಾವ ಪಾಪಗ್ರಹಗಳಾದರೂ ಕೂಡ 11ರಲ್ಲಿದ್ದರೆ ತುಂಬ ಉತ್ತಮ ಫಲವನ್ನು ಕೊಡ್ತಾರೆ ಅನ್ನುವಂಥದ್ದು 6, 3, 11 ಅಂತ ಕರಿತೀವಿ ಪಾಪಗ್ರಹಗಳು ಯಾರ್ಯಾರು? ಕುಜ ಮತ್ತು ಶನಿ ಮತ್ತು ನಮಗೆ ವಿಶೇಷವಾಗಿ ಕ್ಷೀಣಚಂದ್ರ, ಅಂದರೆ ಪೌರ್ಣಮಿ ಆದ ನಂತರ ಇರುವಂಥ ಚಂದ್ರನೂ ಕೂಡ ಪಾಪಗ್ರಹವೇ ಅಂತ ನಮಗೆ ಜ್ಯೋತಿಷ ಶಾಸ್ತ್ರ ಹೇಳುತ್ತೆ. ರವಿ, ಇವರೆಲ್ಲರೂ ಕೂಡ ಪಾಪಗ್ರಹಗಳು, ಮತ್ತು ರಾಹುಕೇತುಗಳು ಪಾಪಗ್ರಹಗಳು. ಈ ಒಂದು ಗ್ರಹಗಳನ್ನು ನಾವು ಹೋಲಿಕೆ ಮಾಡಿ ನೋಡಿದ್ರೆ ಈ ಗ್ರಹಗಳು 6, 3 ಮತ್ತು 11ನೇ ಸ್ಥಾನದಲ್ಲಿ ತುಂಬ ಉತ್ತಮ ಫಲವನ್ನು ಕೊಡ್ತಾರೆ ಅನ್ನುವಂಥದ್ದು ಶಾಸ್ತ್ರ ತಿಳಿಸ್ಕೊಡುತ್ತೆ. ಅದೇ ರೀತಿ ಮೇಷರಾಶಿಯವರಿಗೆ 11ರಲ್ಲಿ ಶನಿಯ ಸಂಚಾರದಿಂದ ಕೆಲಸ ಕಾರ್ಯದಲ್ಲಿ ಒಳ್ಳೆ ರೀತಿಯಾಗಿರುವಂತಹ ಒಂದು ಪ್ರಗತಿ ಅನ್ನುವಂಥದ್ದು ಒಂದು ವರ್ಷದಿಂದ ಈಚೆಗೆ ಕಾಣಿಸ್ತಾ ಇರುತ್ತೆ. ಅದರಲ್ಲಿ ಮುಂದುವರಿಕೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದರೆ ಈ ಜನ್ಮದಲ್ಲಿ ಗುರು ಇರೋದ್ರಿಂದ ನಾವು ಸಾಧಾರಣವಾಗಿ ಒಂದು ಪ್ರಸಿದ್ಧವಾಗಿರುವಂಥ ನಾಣ್ಣುಡಿ ಇದೆ. ಅದೇನು ಅಂದರೆ ಜನ್ಮ ರಾಮನರೋ ದುಃಖಂ ಅಂತ. ಜನ್ಮದಲ್ಲಿ ಗುರು ಇದ್ದಕ್ಕೆ ರಾಮನಿಗೆ ಅನೇಕ ದುಃಖಗಳು ಉಂಟಾಯಿತು ಅನ್ನುವಂಥ ಒಂದು ವಿಚಾರ. ಹಾಗಾಗಿ ರಾಮ ಎಂತಹ ದೊಡ್ಡ ಪಟ್ಟಾಭಿಷಿಕ್ತನಾಗಿರುವಂಥ ರಾಜನಾದರೂ ಕೂಡ ಅವನು ಬಿಟ್ಟು ಕಾಡಿಗೆ ಹೋಗಬೇಕಾಗಿರುವಂಥ ಸ್ಥಿತಿ ಬರುತ್ತೆ. ತಂದೆಯ ಅವಸಾನವನ್ನು ಹೊಂದುತ್ತಾನೆ. ಅವನ ಹೆಂಡತಿಯನ್ನು ಯಾರೋ ಒಬ್ಬ ಕದ್ಕೊಂಡು ಹೋಗ್ತಾನೆ. ಆ ಹೆಂಡತಿಯನ್ನು ಹುಡುಕ್ಲಿಕ್ಕೋಸ್ಕರ ಅನೇಕ ವರ್ಷಗಳು ಅನ್ನ ಪಾನೀಯಗಳನ್ನು ಬಿಟ್ಟು ಜೀವನದಲ್ಲಿ ಸುತ್ತುತ್ತಾ ಅವನು ಜೀವನವನ್ನು ಕ್ರಮಿಸ್ತಾನೆ. ಇದಾಗಿ ಮತ್ತೆ ಹೆಂಡತಿಯನ್ನು ಪಡೆದು ಬಂದ ಮೇಲೆ ಯಾವುದಕ್ಕೆ ಅಂದರೆ ಮತ್ತೆ ಊರಿಗೆ ಬಂದಮೇಲೆ ಇನ್ನೇ ಏನೋ ಬೇರೆ ಬೇರೆ ಟೆರಿಬಲ್ ಆಗಿರುವಂಥ ವಿಚಾರಗಳು ಅವನ ಜೀವನದಲ್ಲಿ ನಡೆಯುತ್ತೆ. ಇದೆಲ್ಲ ಗುರುವಿನಿಂದ ಆಯಿತು. ಜನ್ಮದಲ್ಲಿ ಗುರು ಇದ್ದರೆ ಆ ರೀತಿಯಾಗಿರುವಂಥ ಒಂದು ದುಷ್ಪರಿಣಾಮಗಳು ಅನ್ನುವಂಥದ್ದು ಇವರಿಗೆ ಪ್ರಾಪ್ತವಾಗತ್ತೆ ಅನ್ನುವಂಥ ಒಂದು ಪ್ರಸಿದ್ಧವಾಗಿರುವಂಥ ಒಂದು ನಂಬಿಕೆ. ಹಾಗಾಗ್ತದೆ ಕೂಡ. ಹಾಗಾಗಿ ಮೇಷರಾಶಿಯವರಿಗೆ ಕೆಲಸದಲ್ಲಿ ಎಷ್ಟೇ ರೀತಿಯಾಗಿರುವಂಥ ಒಂದು ಪ್ರಗತಿ ಇದ್ದರೂ ಕೂಡ ಎಲ್ಲ ಅವರ ಜೀವನದಲ್ಲಿ ಒಂದಷ್ಟು ದುಃಖಗಳು, ಮತ್ತು 12ರಲ್ಲಿ ರಾಹುವಿನ ಒಂದು ಯೋಗದಿಂದ ಅನ್ನಕೊಳ್ಳದೇ ಇರುವಂತಹ ಜಾಗದಿಂದ ಆಗಬಹುದಾಗಿರುವಂಥ ಖರ್ಚುಗಳನ್ನು ತುಂಬ ನಿರೀಕ್ಷೆ ಅಂದರೆ ಅವರಿಗೆ ಗೊತ್ತಾಗದೇ ಇರುವಂಥ ಜಾಗದಿಂದ 12ನ್ನ ವ್ಯಯಸ್ಥಾನ ಮತ್ತು ನಿದ್ರಾಸ್ಥಾನ ಅಂತ ಕರಿತೀವಿ. ಯಾವುದೇ ರೀತಿಯಾಗಿರುವಂಥ ಪಾಪಗ್ರಹಗಳ ಯೋಗ ಇತ್ತು ಅಂತಂದರೆ ನಿದ್ರೆ ಬರಲಿಕ್ಕೆ ತುಂಬ ಸಮಸ್ಯೆ. ಏನೋ ನಿದ್ರೆಯಲ್ಲಿ ಸಮಸ್ಯೆ ಆಗ್ತಿರುವಂಥದ್ದು, ಅಥವಾ ಈಗಲೇ ಅವರು ಇನ್ನೊಂದು ಸ್ವಲ್ಪ ಜನಕ್ಕಂತೂ ಎಷ್ಟೋ ಜನ ಅವರು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೋಬೇಕು ನಿದ್ರೆ ಬರಬೇಕು ಅಂದರೆ ಆ ಮಟ್ಟಿಗೆ ನಿದ್ರೆಯಲ್ಲಿ ಸಮಸ್ಯೆ ಬರುವಂತಹ ಯೋಗಗಳು, ತುಂಬ ರಾತ್ರಿಯಲ್ಲಿ ಡಿಸ್ಟರ್ಬ್ ಸ್ಲೀಪ್ ಆಗುವಂಥದ್ದು, ಕೆಟ್ಟ ಕನಸು ಬೀಳುವಂತಹ ಒಂದು ಯೋಗ ಅನ್ನೋಂಥದ್ದು ಮೇಷರಾಶಿಯವರಿಗೆ ಈ ಪ್ರಸ್ತುತವಾಗಿ ಇರುವಂಥದ್ದು. ಹಾಗಾಗಿ ಯಾವಾಗ ಏಪ್ರಿಲ್ ತಿಂಗಳ ನಂತರದಲ್ಲಿ ಗುರುವಿನ ಸಂಚಾರ ಅನ್ನುವಂಥದ್ದು 2ನೇ ಮನೆಗೆ ಆಗುತ್ತೆ, ಅದಾದ ನಂತರ ಮೇಷರಾಶಿಯವರಿಗೆ ತುಂಬ ಉತ್ತಮವಾಗಿರುವಂಥ ಶನಿ ಬಲ ಮತ್ತು ಗುರುಬಲ ಎರಡು ಬಹಳ ಮುಖ್ಯ ಜೀವನದಲ್ಲಿ. ಶನಿ ನಮ್ಮ ಪಾಪಗಳನ್ನು ತೋರಿಸ್ತಾನೆ, ಗುರು ನಮ್ಮ ಪುಣ್ಯವನ್ನು ತೋರಿಸ್ತಾನೆ. ಶನಿ ಒಳ್ಳೇದು ಮಾಡ್ತಾ ಇದ್ದಾನೆ ಅಂತಂದ್ರೆ ನಮ್ಮ ಪಾಪಗಳು ಈಗಿಲ್ಲ ಅನುಭವಿಸ್ಲಿಕ್ಕೆ, ಗುರು ಒಳ್ಳೇದು ಮಾಡ್ತಿದ್ದಾನೆ ಅಂತಂದ್ರೆ ನಮ್ಮ ಪುಣ್ಯಗಳು ಇವಾಗ ನಮಗೆಲ್ಲ ಎನ್ಕ್ಯಾಶ್ ಆಗ್ತಿದೆ ಅಂತ ಅರ್ಥ. ಹಾಗಾಗಿ ಫಲ ಕೊಡ್ತಿದೆ. ಹಾಗಾಗಿ ಗುರುವಿನ ಬದಲಾವಣೆ ಆದ ನಂತರ ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ಈ 4 ತಿಂಗಳು ಸ್ವಲ್ಪ ಮಧ್ಯಮವಾಗಿರುವಂಥ ಒಂದು ಫಲಗಳನ್ನು ಅನುಭವಿಸಿ ಏಪ್ರಿಲ್ ತಿಂಗಳ ನಂತರದಲ್ಲಂತೂ ಮೇಷರಾಶಿಯವರಿಗೆ ಅತ್ಯುತ್ತಮವಾಗಿರುವಂಥ ಒಂದು ಫಲಗಳಿರುತ್ತೆ. ಖರ್ಚುಗಳಾಗ್ಬೋದು ಅನ್ನುವಂಥದ್ದು ಒಂದಂತೂ ಇದ್ರೂ ಕೂಡ ಗುರು ಅದಕ್ಕೆ ಸಮನಾಗಿರುವಂತಹ ಒಂದು ಆದಾಯವನ್ನು ಕೂಡ ಕೊಡ್ತಾನೆ. 2ನೇ ಸ್ಥಾನದಲ್ಲಿ ಗುರು ಸಂಚಾರ ಆದಾಗ ಅಖಿಲಂ ವಿತ್ತಂ ವಾಣಿ ಚಕ್ಷುಶ್ಚ ದಕ್ಷಿಣಂ, ಬಲಗಡೆ ಕಣ್ಣು, ಮಾತು ಮತ್ತು ವಿತ್ತ ಮತ್ತು ಭರ್ತವ್ಯಂ ಅಂದರೆ ಸಂಸಾರ, ಇದೆಲ್ಲವನ್ನು ತೋರಿಸುವಂಥದ್ದು 2ನೇ ಸ್ಥಾನ. ಹಾಗಾಗಿ ಕೌಟುಂಬಿಕವಾಗಿರುವಂಥ ಒಂದು ಸೌಖ್ಯವನ್ನು ಅನುಭವಿಸ್ತಾರೆ. ಇದಾದ ನಂತರ ನಮಗೆ ಒಳ್ಳೆ ರೀತಿಯಾಗಿರುವಂಥ ಮನಿ ಫ್ಲೋ ಅನ್ನೋಂಥದ್ದು, ಹಣದ ಒಂದು ಸಂಪಾದನೆ ಅನ್ನುವಂಥದ್ದು ಚೆನ್ನಾಗಿ ನಡೆಯುತ್ತೆ. ಅದಾದ ನಂತರದಲ್ಲಿ ಅವರಿಗೆ ಕೌಟುಂಬಿಕವಾಗಿರುವಂಥ ಒಂದು ಸುಖ, ಸಾಮರಸ್ಯ, ಸೌಖ್ಯ ಅನ್ನುವಂಥದ್ದು ಮತ್ತು ಎಲ್ಲ ಶಾಂತಿ ಅನ್ನುವಂಥದ್ದು ಖಂಡಿತ ನೆಲೆಸುತ್ತೆ ಮೇಷರಾಶಿ. ಇನ್ನು ವೃಷಭ ರಾಶಿಯವರಿಗೆ ಬಂದರೆ ನಾನು ಹೇಳಿದೆ, ಈಗ 11ರಲ್ಲಿ ಅವರಿಗೆ ರಾಹುವಿನ ಯೋಗ ಇದೆ. 10ರಲ್ಲಿ ಕರ್ಮಾಧಿಪತಿಯಾಗಿರುವಂತಹ ಶನಿ 10ರಲ್ಲೇ ಇದ್ದಾನೆ. ವೃಷಭ ರಾಶಿಯವರಿಗೆ ಕಾರಕೋ ಭಾವನಾಶಾಯ ಅನ್ನುವಂತಹ ಒಂದು ಮಾತು ಬೃಹತ್ ಜಾತಕದಲ್ಲಿ. ಅಂದರೆ ಯಾವುದಕ್ಕೆ ಕಾರಕನಾಗಿರುವಂಥ ಗ್ರಹ ಅದೇ ಸ್ಥಾನದಲ್ಲಿ ಬಂದು ಕೂತ್ಕೋದಾನೆ ಆ ಭಾವವನ್ನು ನಾಶ ಮಾಡ್ತಾನೆ ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ. ಅಂದರೆ ಗುರು 5ನೇ ಮನೆಯಲ್ಲಿ ಬಂದರೆ, ಶನಿ 10ನೇ ಮನೆಯಲ್ಲಿ ಬಂದರೆ, ಶುಕ್ರ 7ನೇ ಮನೆಯಲ್ಲಿ ಬಂದರೆ, ರವಿ ಆ ಜನ್ಮದಲ್ಲಿ ಅಂದರೆ ಲಗ್ನದಲ್ಲಿ ಬರುವಂಥದ್ದು, ಇದೆಲ್ಲವೂ ಕೂಡ ನಾಶವನ್ನು ಕೊಡುವಂತಹ ಒಂದು ಯೋಗ. ಹಾಗಾಗಿ ಕಾರಕೋ 10ನೇ ಮನೆ ಕರ್ಮಕಾರಕನಾಗಿರುವಂಥ ಶನಿ ಯಾವಾಗ ಕರ್ಮದಲ್ಲಿ ಬರ್ತಾನೆ ಕೆಲಸದಲ್ಲಿ ಸ್ಥಾನಪಲ್ಲಟ ಆಗುವಂತಹ ಒಂದು ಯೋಗ. ಮತ್ತು ಗುರು ಕೂಡ ಜನ್ಮಕ್ಕೆ ಬರೋದ್ರಿಂದ ಮೇನ್ ಇಂದ ಮುಂದಿನ ನಂತರದಲ್ಲಿ ಕೆಲಸದಲ್ಲಿ ಬದಲಾವಣೆ ಆಗುವಂತಹ ಸ್ಥಾನಪಲ್ಲಟವಾಗುವಂತಹ ಒಂದು ಯೋಗ ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ಕಾಣಸಿಗುತ್ತೆ. 11ರಲ್ಲಿ ರಾಹು ಇರೋದ್ರಿಂದ ಒಂದು ವೇಳೆ ಯಾರಿಗಾರು ರಾಹು ದಶೆ ಏನಾದ್ರು ನಡೀತಾ ಇದ್ರೆ
ಜಾತಕದಲ್ಲಿ ರಾಹು ಚೆನ್ನಾಗಿದ್ದ ಅಂತಂದರೆ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ರೀತಿಯಲ್ಲಿ ನಿಮಗೆ ಶುಭ ಫಲಗಳನ್ನು ಅನುಭವಿಸುವಂಥ ಒಂದು ಯೋಗ. ಅಂದರೆ ಗೊತ್ತೇ ಇರಲ್ಲ, ಅಂದ್ಕೊಂಡಿರಲ್ಲ ಈ ರೀತಿಯಾಗಿರುವಂಥ ಲಾಭ ಬರುತ್ತೆ ಅಂತ, ಅಂದ್ಕೊಳ್ಳದೇ ಇರುವಂತಹ ಒಂದು ಕಲ್ಲನ್ನು ಮುಟ್ಟಿದ್ರೂ ಕೂಡ ಚಿನ್ನ ಆಗುವಂತಹ ಒಂದು ಯೋಗವನ್ನು ರಾಹು ತಂದು ಕೊಡ್ಬೋದು ಕೆಲವರಿಗೆ ಮಾತ್ರ. ಹಾಗಾಗಿ 11ನೇ ಸ್ಥಾನದಲ್ಲಿ ಲಾಭಸ್ಥಾನ ಅಂತ ಕರಿತೀವಿ. ವಿಶೇಷವಾಗಿರುವಂಥ ಲಾಭವನ್ನು ರಾಹು ವೃಷಭ ರಾಶಿಯವರಿಗೆ ತಂದು ಕೊಡ್ಬೋದು. ಇಲ್ಲ ಅಂತಂದರೆ ಸಹಜವಾಗಿ ಆ ರಾಹುವಿನಿಂದ ಬಲ ಅನ್ನುವಂಥದ್ದು ಒಂದು ಇರೋದ್ರಿಂದ ಗುರುವಿನಿಂದ ಆಗುವಂಥ ಒಂದು ಇನ್ಫ್ಲೂಯೆನ್ಸು, ಶನಿಯಿಂದ ಆಗುವಂಥ ಒಂದು ಕೆಲಸ ಕಾರ್ಯದಲ್ಲಿ ಬದಲಾವಣೆ, ಕೆಲಸದಲ್ಲಿರುವಂಥ ಒಂದು ಹಿಂಸೆ, ಒಳಗಡೆ ಇರುವಂಥ ಒಂದಷ್ಟು ಘರ್ಷಣೆ ಅನ್ನುವಂಥದ್ದು ಈ ರಾಹು ಅದನ್ನು ಬ್ಯಾಲೆನ್ಸ್ ಮಾಡ್ತಾನೆ. ವಿಶೇಷವಾಗಿ ವಿದೇಶ ಯಾತ್ರೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ವೀಸಾ ಕಾಯ್ತಾ ಇದ್ದೀವಿ, ಏನು ಮಾಡಿದ್ರು ಕೆಲಸ ಸಿಗ್ತಿಲ್ಲ, ಈ ಥರದ್ದು ಎಷ್ಟೋ ಜನಕ್ಕೆ ಏನಾದ್ರು ಕೊರತೆಗಳಿದ್ದರೆ ವೃಷಭ ರಾಶಿಯವರಿಗೆ, ಅಂಥವರಿಗೆ ಈ ಒಂದು ವರ್ಷ ಮೇ ನಂತರದಲ್ಲಿ ಅವರಿಗೆ ಜೀವನದಲ್ಲಿ ಒಳ್ಳೆ ರೀತಿಯಾಗಿರುವಂಥ ವಿದೇಶದಲ್ಲಿ ಹೋಗಿ ಕೆಲಸ ಮಾಡುವಂತಹ ಯೋಗ ವೃಷಭ ರಾಶಿಯವರಿಗೆ ಕಾಣಸಿಗತ್ತೆ. ಮಿಥುನ ರಾಶಿಯವರ ಫಲಾಫಲ ಹೇಗಿದೆ? ಇನ್ನು ಮಿಥುನ ರಾಶಿಯವರಿಗೆ ನೋಡಿ, ಮಿಥುನ 12ರಲ್ಲಿ ಗುರುವಿನ ಒಂದು ಯೋಗ, 11ರಿಂದ 12ಕ್ಕೆ ಲಾಭದಲ್ಲಿ ಇದ್ದಂಥ ಗುರು ಈಗ ವ್ಯಯಕ್ಕೆ ಬರ್ತಾನೆ. ಆದರೂ ಕೂಡ ಬ್ಯಾಕ್ ಸಪೋರ್ಟ್ ಅಂತ ಕರಿತೀವಿ. 12ರಲ್ಲಿ ಗುರು ಇದ್ದರೆ ಅನ್ಕೊಳ್ಳದೇ ಇರುವಂಥ ರೀತಿಯಲ್ಲಿ ಖರ್ಚುಗಳನ್ನು ಕೊಡ್ತಾನೆ ಅನ್ನುವಂಥದ್ದು ನಮಗೆ ಪ್ರಸಿದ್ಧವಾಗಿರುವಂಥ ವಿಚಾರ. 9ರಲ್ಲಿ ಶನಿ ಭಾಗ್ಯವನ್ನು ನಾಶ ಮಾಡ್ತಾನೆ ಅಂತ. ಹಾಗಾಗಿ ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಅವರಿಗೆ ಅವರ ಇರುವಂತಹ ಒಂದು ಭಾಗ್ಯ ಅನ್ನುವಂಥದ್ದು ನಾಶವಾಗಿ ಎಲ್ಲೋ ಖರ್ಚಿಗೆ ಈಡು ಮಾಡುವಂತಹ ಒಂದು ಸಾಧ್ಯತೆಗಳು ಅನ್ನುವಂಥದ್ದು. 10ರಲ್ಲಿ ರಾಹು ಕರ್ಮವನ್ನು ನಾಶ ಮಾಡ್ತಾನೆ, ಅಥವಾ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ, ಕೆಲಸದಲ್ಲಿ ಒಂದಷ್ಟು ವೈಮನಸ್ಯಗಳು ಇದ್ದಂಥ ಯಾರು ವಿಶೇಷವಾಗಿ ರಾಹು ತೋರಿಸುವಂಥದ್ದು ನಮಗಿಂತ ಮೇಲ್ಗಡೆ ಇರುವಂತಹ, ಅಂದರೆ ಮೇಲಧಿಕಾರಿಗಳು ಅಂತ ಯಾರು ಇರ್ತಾರೆ ಅಂಥವ್ರ ಜೊತೆ ಒಂದಷ್ಟು ವೈಮನಸ್ಯವನ್ನು ಕೊಡುವಂತಹ ಒಂದು ಸಾಧ್ಯತೆ. ಮತ್ತು ವಿಶೇಷವಾಗಿ ಮಿಥುನ ರಾಶಿಯವರಿಗೆ 9ರಲ್ಲಿ ಶನಿ ಭಾಗ್ಯವನ್ನು ಹಾಳು ಮಾಡುವಂಥದ್ದು, ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಕೊಡುವಂಥದ್ದು. ಹೀಗೆ 12ರಲ್ಲಿ ಗುರು ಬಂದಿದ್ದರಿಂದ ಆರೋಗ್ಯದ ವಿಚಾರದಲ್ಲಿ ಯೋಚನೆ ಮಾಡದೇ ಇರುವಂಥ ರೀತಿಯಲ್ಲಿ ಖರ್ಚಾಗುವಂಥದ್ದು. ಗುರುಬಲ ಇಲ್ಲದೆ ಇರುವಂಥ ಕಾರಣ ಹುಷಾರಾಗಿರಬೇಕು. ಯಾವುದೇ ರೀತಿಯಾಗಿರುವಂಥ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವುದೋ ಬಿಸ್ನೆಸ್ ಕೈ ಹಾಕಬೇಕು, ಅಥವಾ ಯಾವುದೋ ಒಂದು ಯಾರೋ ಹೇಳ್ತಾ ಇದ್ದಾರೆ ಇಂಥ ಕಡೆ ಹೂಡಿಕೆ ಮಾಡಿ ನಾವು ಮಾಡಬೇಕು ಅಂತಿದ್ದೀವಿ ಅಂತ ಅಂದ್ಕೊಂಡ್ರೆ ಮಿಥುನ ರಾಶಿಯವರಿಗೆ ಅದು ಲಾಸ್ ಆಗುವಂತಹ ಒಂದು ಸಾಧ್ಯತೆಗಳು ತುಂಬ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ಅವರವರನ್ನು ನೋಡಿ, ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಅವರವರ ವೈಯಕ್ತಿಕ ದಶಾಭುಕ್ತಿ ಚೆನ್ನಾಗಿತ್ತು ಅಂತಂದರೆ ಇದೆಲ್ಲ ಅಷ್ಟು ತುಂಬ ಪ್ರಬಲವಾಗಿ ಅವರಿಗೆ ತೊಂದರೆ ಕೊಡುವಂಥದ್ದಲ್ಲ. ಒಂದು ವೇಳೆ ಆ ವೈಯಕ್ತಿಕ ದಶಾಭುಕ್ತಿಯೂ ಕೂಡ ಚೆನ್ನಾಗಿಲ್ಲ ಅಂತಂದರೆ, ಅದು ಕೂಡ ವೀಕ್ ಆಗಿತ್ತು ಅಂತಂದರೆ ಖಡಾಖಂಡಿತವಾಗಿ ನಾವು ಹೇಳಿರುವಂಥದ್ದು ಇನ್ನೂ ಒಂದು ರೀತಿ ಹೆಚ್ಚಿನದಾಗಿ ಅವರಿಗೆ ಫಲವನ್ನು ಕೊಡುವಂಥದ್ದು. ಹಾಗಾಗಿ ಮಿಥುನ ರಾಶಿಯವರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಎಚ್ಚರಿಕೆಯಿಂದ ಮಾಡಬೇಕು. ಮತ್ತು ವಿಶೇಷವಾಗಿ ಕೆಲಸವನ್ನು ಬದಲಾವಣೆ ಮಾಡಬೇಕು ಅಂತಂದರೆ 2 ಸತಿ ಯೋಚನೆಯನ್ನು ಮಾಡಬೇಕು. ಜನಗಳ ಜೊತೆಗೆ ಸ್ವಲ್ಪ ಸಾಮರಸ್ಯದಿಂದ ಇರಬೇಕು, ವೈಮನಸ್ಯವನ್ನು ತಂದುಕೋಬಾರ್ದು. ಹಿಂದ್ಗಡೆ ಗುರು ಇದ್ದಾನೆ, ತುಂಬ ಹಳ್ಳಕ್ಕೆ ಬೀಳಲಿಕ್ಕೆ ಬಿಡಲ್ಲ. ಯಾವಾಗಲೂ ಗುರು ಅದೇ ಬ್ಯಾಕ್ ಸಪೋರ್ಟ್ ಅಂತ ಕರಿತೀವಿ, ಹಿಂದೆ ಗುರು ಮುಂದೆ ಗುರಿ ಅಂತ ಕರಿತೀವಿ. ಹಾಗಾಗಿ ಗುರು ಹಿಂದೆ ಇರೋದ್ರಿಂದ ತುಂಬ ನಮ್ಮನ್ನು ಜೀವನದಲ್ಲಿ ಹಳ್ಳಕ್ಕೆ ಕೆಡುತ್ತಾನೆ ಅನ್ನುವಂಥದ್ದು ಇಲ್ಲ. ಆದರೂ ಕೂಡ ಅದು ನಮಗೆ ಒಂದು ರೀತಿ ಸಮಸ್ಯೆಯೇ ಸರಿ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರುವಂಥದ್ದು ಮಿಥುನ ರಾಶಿಯವರಿಗೆ ಉತ್ತಮ ಅಂತ ತಿಳ್ಕೊಬೋದು. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿ, ಈಗ 10ರಲ್ಲಿ ಗುರು, ಕರ್ಕಾಟಕ ರಾಶಿಯವರಿಗೆ 8ರಲ್ಲಿ ಶನಿ. ಇದು ವಿಶೇಷವಾಗಿ ಅಷ್ಟಮ ಶನಿ ಅಂತ ನಾವು ಕರಿತೀವಿ. 10ರಲ್ಲಿ ಇಷ್ಟು ದಿವಸಗಳ ಕಾಲ ನಮಗೆ ಗುರು ಇದ್ದ. ಹಾಗಾಗಿ ಕೆಲಸದಲ್ಲಿ, ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳು, ಕೌಟುಂಬಿಕವಾಗಿ ಒಂದಷ್ಟು ಸಮಸ್ಯೆಗಳು, ಅನಾರೋಗ್ಯದ ಸಮಸ್ಯೆಗಳು ಅನ್ನೋದು ಕರ್ಕಾಟಕ ರಾಶಿಯವರಿಗೆ ಬಂದಿರ್ಬೋದು. ಆ ಶನಿಯ ಒಂದು ನೆಗೆಟಿವ್ ಇನ್ಫ್ಲೂಯೆನ್ಸ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಗುರು 11ನೇ ಮನೆಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಆದರೂ 11ರಲ್ಲಿದ್ದರೂ ಕೂಡ ಗುರುಗೆ ಅಷ್ಟು ಬಲ ಇಲ್ಲ. ಯಾಕೆಂದರೆ ಶುಕ್ರ ಕ್ಷೇತ್ರದಲ್ಲಿ ಗುರುವಿಗೆ ತುಂಬ ಬಲ ಅನ್ನುವಂಥದ್ದು ಇಲ್ಲ. ವೃಷಭ ರಾಶಿಯಲ್ಲಿ ಅಂತಹ ಬಲಾಢ್ಯನಲ್ಲ ಗುರು. ಹಾಗಾಗಿ ಇದ್ದಂಥ ಸಮಸ್ಯೆಗಳು ಒಂದಷ್ಟು ಮಟ್ಟಿಗೆ ದೂರ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ ಮೇ ನಂತರದಲ್ಲಿ. ಜನವರಿಯಿಂದ ಮೇವರೆಗೆ ಇರುವಂತಹ ಪರಿಸ್ಥಿತಿ ಹಾಗೇ ಇರುತ್ತೆ. ಆದರೆ ಈ ಜನವರಿ ಮತ್ತು ಫೆಬ್ರವರಿ, ಈ ಜನವರಿ ತಿಂಗಳಲ್ಲಿ ಮಾತ್ರ ಒಂದಷ್ಟು ಸ್ವಲ್ಪ ಉತ್ತಮವಾಗಿರುವಂಥ ಒಂದು ಕೀರ್ತಿಯನ್ನು, ಯಶಸ್ಸನ್ನು ಮತ್ತು ಒಂದು ಏನು ಹೇಳ್ಬೋದು, ಅವರ ಒಂದು ಹೆಸರಿಗೆ ಒಳ್ಳೆಯ ಒಂದು ಗೌರವ ಸಿಗುವಂತಹ ಒಂದು ಸಾಧ್ಯತೆ ಅನ್ನೋದು ಕರ್ಕಾಟಕ ರಾಶಿಯವರಿಗೆ ಕಾಣಸಿಗತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳವರೆಗೆ ಒಂದಷ್ಟು ಇರುವಂಥ ಪರಿಸ್ಥಿತಿ, ಒಂದಷ್ಟು ಸಮಸ್ಯೆಗಳು ಅನ್ನುವಂಥದ್ದು ಹಾಗೆ ನಡೀಬೋದು. ಎಷ್ಟೇ ಆದರೂ ಅಷ್ಟಮ ಶನಿ ಹುಷಾರಾಗಿರಬೇಕಾಗ್ತದೆ. ಅಷ್ಟಮ ಶನಿಯ ಕಡೆಯ ಭಾಗ ಇದು. ಅಂದರೆ ಇನ್ನೇನು 1 ವರ್ಷಗಳು ನಡೆದಿದೆ, 2ನೇ ವರ್ಷಕ್ಕೆ ಬಂದಿದ್ದೀವಿ ಅಂದರೆ ಮಧ್ಯ ಮತ್ತು ಮಧ್ಯದಿಂದ ಕಡೆಯ ಹಂತ ಭಾಗ. ಹಾಗಾಗಿ
ಪ್ರಾರಂಭದಲ್ಲಿ ಕಷ್ಟ ಆಗಲಿಲ್ಲ ಅಂತಂದ್ರು ಈ ಸ್ಥಿತಿಯಲ್ಲಿ ಅಷ್ಟಮ ಶನಿಯ ಒಂದು ಯೋಗ ಅನ್ನೋದು ತೊಂದರೆ ಕೊಡುವಂಥ ಸಾಧ್ಯತೆ ಇದೆ. ಬೇಳು ಏಳು ಆಗುವಂಥದ್ದು ಅಥವಾ ಯಾರನ್ನಾರು ನಂಬಿ ಏನಾದ್ರು ದುಡ್ಡು ಕೊಟ್ಟು ಮೋಸ ಹೋಗುವಂಥದ್ದು. ವಿಶೇಷವಾಗಿ ಶನಿ ಕರ್ಮಕಾರಕ ಆದ ಕಾರಣ ಕೆಲಸದಲ್ಲಂತೂ ಒಂದಷ್ಟು ಸ್ಥಾನ ಪಲ್ಲಟ ಕೊಡುವಂಥದ್ದು. 10ರಲ್ಲಿ ಗುರು ಮತ್ತು 8ರಲ್ಲಿ ಶನಿ ಆದ ಕಾರಣ ಕೆಲಸದಲ್ಲೂ ಒಂದಷ್ಟು ಬದಲಾವಣೆಯನ್ನು ಕೊಡುವಂತಹ ಒಂದು ಯೋಗ ಅನ್ನುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಕಾಣಸಿಗತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಎಲ್ಲ ಒಂದಷ್ಟು ಪ್ರಯತ್ನವನ್ನು ಮಾಡಬೇಕು, ಶನಿ ಶಾಂತಿಯನ್ನು ಮಾಡಬೇಕು. ಆಂಜನೇಯನ ಹಿಡ್ಕೊಳ್ಳಲ್ಲ ಶನಿ ಅಂತ, ಯಾವಾಗಲೂ ಆಂಜನೇಯ ಸ್ವಾಮಿನ ಮಾತ್ರ ಶನಿ ಯಾವತ್ತೂ ಏನು ಮಾಡಿದ್ರು ಮುಟ್ಟಲ್ಲ, ಅವನಿಗೆ ಸ್ನೇಹಿತ ಅಂತ. ಹಾಗಾಗಿ ಆಂಜನೇಯ ಸ್ವಾಮಿಯನ್ನು ಚೆನ್ನಾಗಿ ಗಟ್ಟಿಯಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಮನೆ ಹತ್ರ ಇರುವಂಥ ನಮ್ಮ ಬೆಂಗಳೂರಿನಲ್ಲಂತೂ, ಕರ್ನಾಟಕದಲ್ಲಿ ಬೆಂಗಳೂರೇ ಅಲ್ಲ, ಆಂಜನೇಯ ಹುಟ್ಟಿದೇ ಕರ್ನಾಟಕದಲ್ಲಿ. ಹಾಗಾಗಿ ಕರ್ನಾಟಕದಲ್ಲಿ ಗಲ್ಲಿ ಊರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಂಥ ಕಡೆ ಇಲ್ಲ ಅಂತಿಲ್ಲ, ಎಲ್ಲ ಕಡೆ ಕ್ಷೇತ್ರ ಬಾಲಕ ಆ ಊರನ್ನ ರಕ್ಷಣೆ ಮಾಡ್ತಿರೋದು ಯಾರು ಅಂತಲೇ ಊರ ಬಾಗಿಲಿರೋ ಆಂಜನೇಯ ಸ್ವಾಮಿ. ಹಾಗಾಗಿ ಆಂಜನೇಯ ಸ್ವಾಮಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಯಾರಿಗೂ ಶನಿಯ ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು ಆಗಲ್ಲ. ಶನಿ ಎಲ್ಲರಿಗೂ ಕೆಟ್ಟದ್ದು ಮಾಡ್ತೇನೆ ಅನ್ನೋದು ಇಲ್ಲ. ಫಸ್ಟು ಪಾಪಗ್ರಹ ಅಂತ ಅವ್ರನ್ನ ಕರೆದ ತಕ್ಷಣ ಹಂಗಂದ್ರೆ ಏನು ಪಾಪ ಉಂಟು ಮಾಡಿಬಿಡ್ತಾರ, ನಮಗೆ ತೊಂದರೆ ಕೊಟ್ಬಿಡ್ತಾರ? ಅಲ್ಲ. ಎಷ್ಟೋ ಜನಕ್ಕೆ ನಾನು ಪೊಲಿಟಿಕಲ್ ವಿಚಾರದಿಂದ ಸ್ವಲ್ಪ ದೂರ ಆದರೂ ಹೇಳ್ತೀನಿ, ನರೇಂದ್ರ ಮೋದಿಯವರು ಯಾವಾಗ ಅವರಿಗೆ ಇದಿತ್ತೋ ಏನೋ ಸಾಧಿ ಇತ್ತೋ ಅವಾಗಲೇ 2ನೇ ಸತಿ ಪ್ರೈಮ್ ಮಿನಿಸ್ಟರ್ ಆಗುವಂತಹ ಒಂದು ಯೋಗವನ್ನು ಕೂಡ ಕೊಡುವಂಥದ್ದು ಶನಿ. ಯಾಕೆ ಅಂತಂದರೆ ಶನಿ ಕರ್ಮಕಾರಕ. ನಾವು ಒಳ್ಳೆ ಕೆಲಸ ಮಾಡಿದರೆ ಅವನು ಒಳ್ಳೆ ಫಲವನ್ನು ಕೊಡ್ತಾನೆ. ಅವನು ಯಾವ ಸ್ಥಾನದಲ್ಲಿ ಇರಲಿ, ಒಳ್ಳೆಯದು ಕೆಟ್ಟದ್ದು, ಅವನು ಯಾವ ಸ್ಥಾನವೂ ಕೂಡ ಅವ್ನು ತೊಂದರೆ ಕೊಡುವಂಥ ಒಂದು ಯೋಗ ಇದ್ದೇ ಇದೆ. 6ರಲ್ಲಿದ್ದರೂ ರೋಗವನ್ನು ಕೊಡ್ತಾನೆ, ಒಳ್ಳೇದು ಮಾಡ್ತಾನೆ ಅನ್ನೋದೇ ಏನಿಲ್ಲ. ಹಾಗಾಗಿ ನಮ್ಮ ಗುಡ್ ಡೀಡ್ಸ್, ನಮ್ಮ ಕಡೆಯಿಂದ ಒಳ್ಳೆ ಕರ್ಮ ಇತ್ತು ಅಂತಂದರೆ ನಮಗೆ ಒಳ್ಳೆ ಕರ್ಮವನ್ನೇ ಶನಿ ಕೊಡ್ತಾನೆ. ಹಾಗಾಗಿ ಅವನ ಕರ್ಮಕಾರಕ. ನಾವು ಏನು ಮಾಡಿದರೂ ಕೂಡ ಅನುಭವಿಸುವಂಥ ಒಂದು ಯೋಗವನ್ನು ಕೊಡೋನಂತೂ ಶನಿ. ಹಾಗಾಗಿ ಹೆದರ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ತೊಂದರೆಗಳು ಬರ್ತಿದ್ರೆ ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ, ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆಯನ್ನು ಮಾಡಿ, ಆಂಜನೇಯ ಸ್ವಾಮಿ ಮಂತ್ರವನ್ನು ಪಠನೆಯನ್ನು ಮಾಡಿ, ಶನೇಶ್ವರ ಸ್ವಾಮಿಯ ಮಂತ್ರವನ್ನು ಪಠನೆ ಮಾಡಿ ತುಂಬ ಅನುಕೂಲ ಅನ್ನೋಂಥದ್ದು ಕಾಣುತ್ತೆ. ಸಿಂಹರಾಶಿಯವರ ನೋಡಿ, ಸಿಂಹರಾಶಿಯವರಿಗೆ ಈಗ 9ರಿಂದ 10ಕ್ಕೆ ಸಂಚಾರ ಆಗುವಂತಹ ಗುರು. ಇಷ್ಟು ದಿವಸ ಗುರುವಿನ ಬಲ ಇತ್ತು, ಸಪ್ತಮದಲ್ಲಿ ಶನಿ. ಹಾಗಾಗಿ ವಿವಾಹ ಮದನಾಲೋಕ ಭಾರ್ಯಾ ಭರ್ತೃ ಸಮಾಗಮಾಹ ಸಪ್ತಮ ಸ್ಥಾನಕ್ಕೆ ಹೇಳುವಂತಹ ಶ್ಲೋಕ. ಹಾಗಾಗಿ ವಿವಾಹ ಮತ್ತು ಭಾರ್ಯಾ ಭರ್ತೃವಿನ ಒಂದು ಸಮಾಗಮ, ಈ ರೀತಿಯಾಗಿರುವಂಥ ಒಂದು ಸ್ಥಾನ ನಮ್ಮ ಸಪ್ತಮ ಸ್ಥಾನ. ಮತ್ತು ಹೈಯರ್ ಇಂಟೆಲೆಕ್ಚುಯಲ್ ಅಂತ ಕರಿತೀವಿ. ಅಂದರೆ ಬರೀ ಈ ಲೌಕಿಕವಾಗಿರುವಂತಹ ಜೀವನದ ಯೋಚನೆ ಬಿಟ್ಟು ಆಧ್ಯಾತ್ಮ, ಫಿಲಾಸಫಿ ಇಂಥದನ್ನು ಯೋಚನೆ ಮಾಡಬೇಕು ಅಂತಂದರೆ ತೋರಿಸುವಂಥ ಒಂದು ಸ್ಥಾನ 7ನೇ ಮನೆ. ಅಲ್ಲಿ ಇರುವಂತಹ ಶನಿ ಮತ್ತು ಭಾಗ್ಯದಿಂದ ಈಗ ಕರ್ಮಕ್ಕೆ ನಡೀತಾ ಇರುವಂತಹ ಗುರು. ಈ ಒಂದು ಸಿಂಹರಾಶಿಯವರಿಗೆ ಸಪ್ತಮದಲ್ಲಿ ಶನಿಯ ಒಂದು ಯೋಗ ಅನ್ನುವಂಥದ್ದು ಒಂದು ರೀತಿ ವೈವಾಹಿಕ ಜೀವನದಲ್ಲಿ ವಿವಾಹ ಆಗಿರೋವಂಥವ್ರಿಗೆ ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೊಡುವಂಥದ್ದು, ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮೇಲೆ ಕೆಳಗಡೆ ಆಗುವಂಥದ್ದು, ಹೆಂಡತಿ ಗಂಡನ ಒಟ್ಟಿಗೆ ಒಂದಷ್ಟು ವಿರಸಗಳು ಮೂಡುವಂತಹ ಒಂದು ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಕಾಣುತ್ತೆ. ಹಾಗಾಗಿ ಸಿಂಹರಾಶಿಯವರು ಸಪ್ತಮದಲ್ಲಿ ಶನಿ 9ರಲ್ಲಿ ಗುರು ಇದ್ದ, ಗುರುವಿನ ಒಂದು ಯೋಗ ಅನ್ನೋದು ಕಾಣಿಸ್ತು. ಈಗ ಮೇ ನಂತರದಲ್ಲಿ ಗುರುಬಲ ಅನ್ನೋಂಥದ್ದು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋ ಕಾರಣ ಅವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಕುಟುಂಬದ ವಿಚಾರದಲ್ಲಿ ಮಾತ್ರ. ಇನ್ನು ಉಳಿದ ಹಾಗೆ 2ರಲ್ಲಿ ಕೇತು ಇರೋದ್ರಿಂದ ನಾನು ಆವಾಗಲೇ ಹೇಳಿದೆ, ಪಾಪೇ ವಿತ್ತಗತೆ ಸ್ವಪೂರ್ವ ನಿಚಿತ ದ್ರವ್ಯಕ್ಷಯೋ ವಕ್ತರರುಕ್. ವಿತ್ತದಲ್ಲಿ ಅಂದರೆ ಯಾವಾಗ 2ನೇ ಸ್ಥಾನದಲ್ಲಿ ಪಾಪಗ್ರಹದ ಒಂದು ಯೋಗ ಬರುತ್ತೆ ಕೇತು, ಅಂಥವ್ರಿಗೆ ಸಿಂಹ ಅಂದರೆ ಇವಾಗ ಕನ್ಯಾದಲ್ಲಿ ಇವಾಗ ಕೇತು ಇರುವಂಥದ್ದು. ಕೇತು ಅವರಿಗೆ ಅಖಿಲ ದ್ರವ್ಯಕ್ಷಯ, ನಿಚಿತ ದ್ರವ್ಯಕ್ಷಯ ಅಂದರೆ ಕೂಡಿಟ್ಟಿರುವಂಥ ಒಂದು ದ್ರವ್ಯವನ್ನು ಕ್ಷಯ ಮಾಡುವಂತಹ ಯೋಗ ಅಂತ. ನಿಚಿತ ದ್ರವ್ಯ ಅಂದರೆ ಇಷ್ಟು ದಿವಸ ಸಂಗ್ರಹ ಮಾಡಿಟ್ಟಿರುವಂಥ ದ್ರವ್ಯವನ್ನು ಕ್ಷಯ ಮಾಡಿಸುವಂಥ ಯೋಗ ಸಿಂಹರಾಶಿಯವರಿಗೆ ಇರುವಂಥದ್ದು. ಭಾಳ ಹುಷಾರಾಗಿರಬೇಕು. ಖರ್ಚು ಮಾಡಬೇಕು ಅಂತ ಅಂದ್ಕೊಂಡ್ರೆ ಧರ್ಮ ಕಾರ್ಯದಲ್ಲಿ ಖರ್ಚನ್ನು ಮಾಡಬೇಕು ಅನ್ನುವಂಥದ್ದನ್ನು ಯೋಚನೆಯನ್ನು ಮಾಡಬೇಕಾಗ್ತದೆ. ಇಲ್ಲ ಅಂದರೆ ಕೇತುವಿನಿಂದ ಕುಟುಂಬದಲ್ಲಿ ಮತ್ತು ಖರ್ಚಿನಲ್ಲಿ ಗೊತ್ತಿಲ್ಲದೆ ಇರುವಂತಹ ಒಂದಷ್ಟು, ಅಂದ್ಕೊಳ್ಳದೆ ಇರುವಂಥ ಒಂದಷ್ಟು ಖರ್ಚುಗಳಾಗುವಂಥ ಒಂದು ಯೋಗ ಇದೆ. ಕೇತು ಶಾಂತಿಯನ್ನು ಮಾಡ್ಕೋಬೇಕು, ಅಥವಾ ಗಣಪತಿಗೆ ವಿಶೇಷವಾಗಿ ಆರಾಧನೆಯನ್ನು ಮಾಡೋದ್ರಿಂದ ಕೇತುವಿನ ಒಂದು ನೆಗೆಟಿವ್ ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು ಕಡಿಮೆ ಆಗ್ತದೆ. ಮತ್ತು ಈ ಕೆಲಸದಲ್ಲಿ ಒಂದಷ್ಟು ಮೇ ನಂತರದಲ್ಲಿ, ಮೇವರೆಗೆ ಅವ್ರಿಗೆ ಚೆನ್ನಾಗಿದೆ ಸಮಯ, ಏನು ತೊಂದರೆ ಇಲ್ಲ, ಗುರುವಿನ ಬಲ ಇದೆ. ಮೇ ನಂತರದಲ್ಲಿ ಕೆಲಸದಲ್ಲಿ ಒಂದಷ್ಟು ಘರ್ಷಣೆಗಳಾಗುವಂತಹ, ಕೆಲಸದ ಒಂದು ಸ್ಥಾನದಲ್ಲಿ ಸ್ವಲ್ಪ ಸ್ಥಾನ ಪಲ್ಲಟಗಳು, ಅಲ್ಲಿ ಕೆಲಸದಲ್ಲಿ ಏನೋ ಒಂದಷ್ಟು ಟೆನ್ಷನ್ ಆಗುವಂಥ ಒಂದು ವರ್ಷಗಳ ಕಾಲ ಅವರಿಗೆ ಹಿಂಸೆ ಅನ್ನುವಂಥದ್ದು ಆಗುವಂತಹ ಒಂದು ಯೋಗ ಇದೆ. ಮತ್ತು 8ರಲ್ಲಿ ವಿಶೇಷವಾಗಿ ರಾಹು ಇರೋದ್ರಿಂದ ಯಾವುದೇ ಕಾರಣಕ್ಕೂ ಸಿಂಹರಾಶಿಯವರು ಯಾರು ಅಧರ್ಮದ ಕೆಲಸ ಅನ್ನುವಂಥದ್ದಕ್ಕೆ ಹೋದರೆ, ಅಂದರೆ ಯಾರಾದರೂ ಏನಾದ್ರು ಇದಕ್ಕೆ ಹಾಕಿ ದುಡ್ಡು ಬರುತ್ತೆ ಜೂಜಾಡಿ ಅಂತ ಮಾಡುವಂಥವ್ರು ಯಾರು ಇದ್ದರೆ, ವಿಶೇಷವಾಗಿ ಕುದುರೆ ಈ ಥರದ ಸಂಬಂಧಪಟ್ಟಿರುವಂಥ ಯಾವ್ದಾರು ಹವ್ಯಾಸಗಳಿದ್ದರೆ ಅವರೆಲ್ಲ ಗ್ಯಾರಂಟಿ ಹೇಳ್ತೀನಿ, ಎಷ್ಟು ದಿವಸ ಗುರುಬಲ ಇದು ನಡೀತಾ ಇದೆ. ಇನ್ನೊಂದು ಸಿಂಹರಾಶಿಯವರು
ರಾಹು ಅಂತೂ 100% ಇದಕ್ಕೆ ಕೈ ಹಾಕಿದವ್ರಿಗೆ ಕೈ ಕಚ್ಚದೆ ಅಂತವ್ರಿಗೆ ಆ ರೀತಿಯಾಗಿರುವಂಥ ಒಂದು ಯೋಗ. ರಾಹು 8ರಲ್ಲಿ ಇರೋದ್ರಿಂದ ಭಾಳ ಹುಷಾರಾಗಿರಬೇಕು. ಗುಹ್ಯ ಸ್ಥಾನದಲ್ಲಿ ತೊಂದರೆಯನ್ನು ಕೊಡ್ತಾನೆ, 8ನೇ ಸ್ಥಾನವನ್ನು ಹಾಗೆ ಕರಿತೀವಿ. ಮತ್ತು ದೇಹದಲ್ಲಿ ಯಾವುದೋ ಒಂದು ಸಣ್ಣ ಆರೋಗ್ಯದಲ್ಲಿ ಸಮಸ್ಯೆ ಕೊಟ್ಟಿರುತ್ತೆ, ಅದು ಏನು ಅನ್ನೋದೇ ಗೊತ್ತಾಗಲ್ಲ. ತುಂಬ ದಿವಸ ಏನಕ್ಕೋ ಯಾವುದಕ್ಕೋ ಏನೋ ಟ್ರೀಟ್ಮೆಂಟ್ ತಗೊಳ್ಳೋ ಅಂಥ ಒಂದು ಯೋಗ. ಈ ಥರ ಆಗುವಂಥ ಒಂದು ಸಾಧ್ಯತೆಗಳು ಸಹಜವಾಗಿ ಈ ಸಿಂಹರಾಶಿಯವರಿಗೆ ಇರುವಂಥದ್ದು. ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರಿಗೆ ಜನ್ಮದಲ್ಲಿ ಕೇತು, ಸಪ್ತಮದಲ್ಲಿ ರಾಹು. ಹಾಗಾಗಿ ಇವ್ರದ್ದು ಅದೇ ರೀತಿ ಸಪ್ತಮದಲ್ಲಿ ರಾಹು ಇರೋದ್ರಿಂದ ಕೌಟುಂಬಿಕವಾಗಿ ಅದರಲ್ಲೂ ರಾಹುಕೇತುಗಳು ಸಹಜವಾಗಿ ನಾವು ನೋಡಿದ್ದೀವಿ. ಎಷ್ಟೋ ಜನಕ್ಕೆ ವಿವಾಹಕ್ಕೆ ಯಾರಿಗೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂಥವರಿಗೆ ಕನ್ಯಾ ರಾಶಿಯವ್ರಿಗೆ ಇನ್ನೂ ವಿವಾಹ ಆಗುವಂಥ ಯೋಗ ಇಲ್ಲ. ಯಾಕೆಂದರೆ 8ರಲ್ಲಿ ಗುರು ಈಗ ಆಲ್ರೆಡಿ ಒಂದು ಮುಂದಿನ ಹೋದ ಏಪ್ರಿಲಿಂದ ಇಲ್ಲಿವರೆಗೆ ಒಂದಷ್ಟು ಹಣಗಳೆಲ್ಲ ಖರ್ಚಾಗಿರುವಂತಹ, ಗೊತ್ತಿಲ್ಲದೆ ಇರುವಂಥ ರೀತಿಯಲ್ಲಿ ಒಂದಷ್ಟು ಕುಟುಂಬದಲ್ಲೆಲ್ಲ ಹಿಂಸೆ, ಬೇಡದೇ ಇರುವಂತಹ, ಗೊತ್ತಿಲ್ಲದೆ ಇರುವಂಥ, ಇಲ್ಲದೇ ಇರುವಂಥ ಒಂದು ಆರೋಗ್ಯ ಸಮಸ್ಯೆ ಈ ಮುಂಚೆ ಬಂದು ಇವಾಗ ಅದರಿಂದ ಹೊರಗಡೆ ಬಂದಿರುವಂಥ ಯೋಗ ಕನ್ಯಾ ರಾಶಿಯವ್ರದ್ದು. ಎಷ್ಟೋ ಜನ ನೋಡಿದ್ದೀನಿ ನಾನಂತೂ. ಕಳೆದ ಬಾರಿ ನಾನು ಹೇಳೋ ಹೊತ್ತಿಗೆ ಗುರು ರಾಹು ಯೋಗ ಅನ್ನೋಂಥದ್ದು 8ರಲ್ಲಿ ಇತ್ತು, ಅದು ಈಗ ಚೇಂಜ್ ಆಗೋಯ್ತು. ಅಕ್ಟೋಬರ್ ನಂತರ ಇವಾಗ ರಾಹುವಿನ ಒಂದು ಟ್ರಾನ್ಸಿಟ್ ಆಗೋಯ್ತು. ಅದಕ್ಕೆ ಮುಂಚೆ ಕನ್ಯಾ ರಾಶಿಯವ್ರಿಗೆ ಎಷ್ಟೋ ಜನಕ್ಕೆ ಒಂದಷ್ಟು ಅನಾರೋಗ್ಯಗಳು, ಹೊಟ್ಟೆಗೆ ಸಂಬಂಧಪಟ್ಟಿದ್ದ ನೋವು ಅಥವಾ ಇನ್ನೊಂದಷ್ಟು ಬೇರೆ ಬೇರೆ ಥರದ ಪ್ರಾಬ್ಲಮ್ಗಳು ಅನ್ನೋಂಥದ್ದು ಆರೋಗ್ಯದಲ್ಲಾಗಿ ಒಂದಷ್ಟು ಜನ ಬೆನ್ನೋವು ಮತ್ತು ಕಾಲು ಎಳೆತ ಅನ್ನುವಂಥದ್ದು ಈ ಥರದ್ದೆಲ್ಲ ಆಗಿ ರಿಕವರ್ ಆಗಿರ್ತಾರೆ ಈ ಕನ್ಯಾ ರಾಶಿಯವರು. ಈಗ ರಾಹುಕೇತು ಪೂಜೆಯನ್ನು ಸಾಧ್ಯ ಆದರೆ ಕನ್ಯಾ ರಾಶಿಯವರು ಮಾಡ್ಕೋಬೇಕು. ಅಥವಾ ವಿಶೇಷವಾಗಿ ನಾಗಬನ ಅಂತ ಇರುತ್ತೆ, ನಾಗಬನಗಳಲ್ಲಿ ಹೋಗಿ ಪೂಜೆಯನ್ನು ಮಾಡೋದ್ರಿಂದ ಕೂಡ ಇದು ಎಷ್ಟೋ ಮಟ್ಟಿಗೆ ಬ್ಯಾಲೆನ್ಸ್ ಆಗ್ತಿದೆ. ಕಾಳಹಸ್ತಿಗೆ ಹೋಗಿ ಪೂಜೆಯನ್ನು ಮಾಡ್ಬೋದು. ಇದನ್ನು ಒಂದು ಮಾಡೋದ್ರಿಂದ ಅವರಿಗೆ ಒಂದಷ್ಟು ಅನುಕೂಲ. 8ರಲ್ಲಿರುವಂಥ ಗುರು ಇನ್ನೇನು ಕೆಲವೇ ದಿವಸಗಳಲ್ಲಿ 9ಕ್ಕೆ ಬರ್ತಾನೆ. ಭಾಗ್ಯ ಬರುತ್ತೆ, ಅವ್ರಿಗೆ ಏನು ತೊಂದರೆ ಇಲ್ಲ. ಇದ್ದಂಥ ಪರಿಸ್ಥಿತಿಯಿಂದ ಇವಾಗ ಹೊರಗಡೆ ಬಂದಿರ್ತಾರೆ. ಅಂದರೆ ಈಗ ಗಾಯವನ್ನು ಅಥವಾ ಒಂದು ಆಪರೇಷನನ್ನು ಮಾಡಿದ್ದಾರೆ, ಆದರೆ ಪೂರ್ತಿಯಾಗಿರುವಂಥ ಒಂದು ರಿಕವರ್ ಆಗಿಲ್ಲ. ಇನ್ನೂ ಒಂದು ರೀತಿ ICU ಇಂದ ಇವಾಗ ಒಂದಷ್ಟು ನಾರ್ಮಲ್ಗೆ ಬಂದಂಗಿದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತ ಅವರಿಗೆ ಒಳ್ಳೆಯದಾಗುವಂತಹ ಒಂದು ಯೋಗ ಸ್ಪಷ್ಟವಾಗಿ ಕಾಣುತ್ತೆ. ಕನ್ಯಾ ರಾಶಿಯವರಿಗೆ ಮೇ ನಂತರದಲ್ಲಿ ತುಂಬ ಈ ಒಂದು ಗುರುವಿನ ಟ್ರಾನ್ಸಿಟ್ ಆದಮೇಲೆ, ಗುರುವಿನ ಬದಲಾವಣೆ ಆದಮೇಲೆ ತುಂಬ ಒಳ್ಳೆ ರೀತಿಯಾಗಿರುವಂಥ ಫಲಗಳನ್ನು ಅನುಭವಿಸ್ಬೋದು. 2024ರ ಹೊಸ್ತಿಲಲ್ಲಿದ್ದೀವಿ. ಸಂದರ್ಭದಲ್ಲಿ ನಮ್ಮ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳುವ ಸಹಜ ಕುತೂಹಲ ನಿಮಗೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹಾಗಾಗಿ ಇದೀಗ ತುಲಾರಾಶಿಯ ಫಲಾಫಲ ಹೇಗಿದೆ ಅಂತ ಹೇಳಿ. ತುಲಾರಾಶಿಯವರು ತುಂಬ ಬ್ಯಾಲೆನ್ಸ್ಡ್ ಆಗಿರುವಂಥ ರಾಶಿ. ಹೆಸರೇ ಹೇಳೋವಂಥ ರೀತಿ ಎಲ್ಲದನ್ನ ತುಲನೆ ಮಾಡಿ ನೋಡುವಂಥವ್ರು ತುಲಾರಾಶಿಯವರು. ಹಾಗಾಗಿ ತುಲಾರಾಶಿಯವ್ರಿಗೆ ಒಂದು ವಿಶೇಷವಾಗಿರುವಂಥ ಒಂದು ಶಕ್ತಿ. ಈ ಕಾಲಪುರುಷನ ಸ್ಥಾನದಲ್ಲಿ ತುಲಾರಾಶಿ ಅನ್ನುವಂಥದ್ದು ಮಧ್ಯಸ್ಥಾನ, ಅಂದರೆ ಅಲ್ಲಿಂದ ಕರೆಕ್ಟಾಗಿ 180 ಡಿಗ್ರೀಸ್ಗೆ ಇರುವಂತಹ ರಾಶಿ. ಇವರಿಗೆ ತುಂಬ ಬ್ಯಾಲೆನ್ಸ್ಡ್ ಆಗಿರುವಂಥ ಒಂದು ಮನಸ್ಥಿತಿ ಇರುತ್ತೆ. ಆದ್ರೂ ಒಂದೊಂದ್ಸತಿ ಯಾರನ್ನಾರು ತುಲನೆ ಮಾಡೋದ್ರಲ್ಲಿ ಸ್ವಲ್ಪ ಸಮಸ್ಯೆ ಮಾಡ್ಕೋತಾರೆ, ಗ್ರಹಗಳು ಚೆನ್ನಾಗಿಲ್ಲ ಅಂತಂದರೆ. ಯಾಕಿದನ್ನು ಹೇಳಿದೆ ಅಂದರೆ ಪಂಚಮ ಶನಿ, ಆಮೇಲೆ ಸಪ್ತಮದಲ್ಲಿ ಗುರು. ಹಾಗಾಗಿ ಗುರುವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ, ಆ ಶನಿ ಒಂದು ದೋಷವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ತುಲಾರಾಶಿಯವ್ರಿಗೆ ಇಷ್ಟು ದಿವಸ ಚೆನ್ನಾಗಿತ್ತು, ಆಯ್ತಲ್ವಾ. ಎಷ್ಟೋ ಜನಕ್ಕೆ ವಿವಾಹ ಆಗಿದೆ ಕಳೆದ ವರ್ಷದಲ್ಲಿ ಅಥವಾ ಈ ನವೆಂಬರಲ್ಲಿ, ಈ ಕಾರ್ತಿಕ್ ಮಾಸದಲ್ಲಿ. ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟೋ ಜನಕ್ಕೆ ಈ ಮೇವರೆಗೆ ವಿವಾಹ ಸೆಟ್ ಆಗುವಂಥ ಯೋಗ ಎಷ್ಟೋ ಜನಕ್ಕಿದೆ ಇನ್ನು ತುಲಾರಾಶಿಯವ್ರಿಗೆ. ಯಾಕೆಂದರೆ ಪಂಚಮದಲ್ಲಿ ಶನಿ ಇದ್ದು ಸಣ್ಣ ಪುಟ್ಟ ಬೀಳು ಏಳುಗಳಾಗಿರುವಂಥದ್ದು ತುಲಾರಾಶಿಯವ್ರಿಗೆ ಎಷ್ಟೋ ಜನಕ್ಕೆ ಕಾಣುತ್ತೆ. ಅಂದರೆ ಎಷ್ಟೋ ಜನಕ್ಕೆ ಬಿದ್ದು ಸ್ವಲ್ಪ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಂಡಿರೋ ಅಥವಾ ಕೆಲಸದಲ್ಲಿ ಒಂದಷ್ಟು ಘರ್ಷಣೆ. ಯಾಕೆಂದರೆ ಪಂಚಮ ಸ್ಥಾನ ಅನ್ನುವಂಥದ್ದು ಪ್ರಜ್ಞಾ ಪ್ರತಿಭಾ ಮೇಧ ವಿವೇಕ ಶಕ್ತಿ ಪುರಾತನಂ ಪುಣ್ಯಂ ಅಂತ ಹೇಳುವಂಥದ್ದು 5ನೇ ಸ್ಥಾನಕ್ಕೆ. ನಮ್ಮ ಪ್ರಜ್ಞೆ ಅನ್ನೋದು ಸರಿಯಾಗಿ ಕೆಲಸ ಮಾಡಲ್ಲ, ನಮ್ಮ ಪ್ರತಿಭೆ ಅನ್ನೋದನ್ನ ಸರಿಯಾಗಿ ಜನಕ್ಕೆ ತಲುಪಿಸ್ಲಿಕ್ಕೆ ನಮ್ಮ ಕೈಲಿ ಆಗಲ್ಲ. ವಿವೇಕ ಶಕ್ತಿ, ನಮ್ಮ ವಿವೇಕ ಶಕ್ತಿ ಸಕಾಲಕ್ಕೆ ಸಮಯೋಚಿತವಾಗಿ ಕೆಲಸ ಮಾಡಲ್ಲ. ಪುರಾತನವಾಗಿರುವಂತಹ ಪುಣ್ಯ ಸರಿಯಾಗಿ ಕೆಲಸ ಮಾಡಲ್ಲ. ಇದೆಲ್ಲವೂ ಕೂಡ 5ನೇ ಸ್ಥಾನ, ಆಯ್ತಲ್ವಾ. ಆದ್ರೆ ಸಪ್ತಮದಲ್ಲಿ ಗುರು ಇದ್ದಿದ್ರಿಂದ ಎಲ್ಲೋ ಮದುವೆ ಆದಂಥವ್ರಿಗೆ ಎಷ್ಟೋ ಜನಕ್ಕೆ ಅವರ ಕುಟುಂಬದಿಂದ ಒಳ್ಳೆಯ ಒಂದು ನೆರವು ಅನ್ನುವಂಥದ್ದು, ಕುಟುಂಬದಿಂದ ಒಳ್ಳೆ ರೀತಿಯಾಗಿರುವಂಥ ಒಂದು ಹೆಲ್ಪಿಂಗ್ ಹ್ಯಾಂಡ್ಸ್ ಅನ್ನುವಂಥದ್ದು ಸಿಕ್ಕಿ ಅವರು ಒಂದು ಜೀವನವನ್ನು ನಡೆಸ್ತಾ ಇರ್ತಾರೆ. 8ನೇ ಮನೆಗೆ ಗುರು ಬಂದ ನಂತರದಲ್ಲಿ ಸ್ವಲ್ಪ ನೀವು ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗಬೇಕಾಗತ್ತೆ ತುಲಾರಾಶಿಯವರು. ಯಾಕೆಂದರೆ ಸ್ವಲ್ಪ 5 ಶನಿ ಮತ್ತು 8 ಗುರು ಅಂತಂದರೆ, ಶನಿ ಮತ್ತು ಗುರು ಇಬ್ಬರ ಒಂದು ಬಲವೂ ಇಲ್ಲ ಅಂತಂದರೆ. ಆದರೆ ಎಲ್ಲೋ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ರಾಹು 6ರಲ್ಲಿದ್ದಾನೆ. ಯಾಕೆಂದರೆ ಅದು ನಾ ಹೇಳಿದ್ನಲ್ಲ, ಪ್ರಕೃತಿಗೆ ಒಂದು ಬ್ಯಾಲೆನ್ಸ್ ಇರುತ್ತೆ. ಎಲ್ಲೋ ಒಂದು ಕಡೆ ಯಾವುದೋ ಒಂದನ್ನು ನೋಡಿ ನಾವು ಇದು ಸರಿಯಾಗಿಲ್ಲ ಅಂತ ಹೇಳೋಷ್ಟೊತ್ತಿಗೆ ಸರಿಯಾಗಿದೆ ಅಂತ ಹೇಳಲಿಕ್ಕೆ ಇನ್ನೊಂದು ಕಡೆ ಎಲ್ಲೋ ಕಾಣಿಸ್ತಾ ಇರುತ್ತೆ. ಹಾಗಾಗಿ ರಾಹು ಒಂದೇ ಅಲ್ಲದೆ ಇದ್ರೂ ಶನಿ ಮತ್ತು ಗುರು ತುಂಬ, ನಾನು ಹೇಳಿದೆ ಆವಾಗಲೇ, ಗುರುವಿನ ಬಲವೇ ಪ್ರಧಾನ, ಸರ್ವೇಶ್ವರ ಕಾರಕ ಗುರು. ಹಾಗಾಗಿ ಯಾವಾಗ 8ರಲ್ಲಿ
ಈ ಒಂದು ಗುರುವಿನ ಯೋಗ ಬರುತ್ತದೆ, ಅವಾಗ ಗೊತ್ತಿಲ್ಲದೆ ಇರುವಂಥ ರೀತಿಯಲ್ಲಿ ಒಂದಷ್ಟು ಖರ್ಚುಗಳು ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಅನೇಕ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವಂಥ ಯೋಗಗಳಿದೆ. ಹಾಗಾಗಿ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಸಣ್ಣ ಪುಟ್ಟ ಈ ಆರೋಗ್ಯದ ಸಮಸ್ಯೆ ಇದ್ದರೆ ಅದೆಲ್ಲ ಉಲ್ಬಣ ಆಗುವಂತಹ ಒಂದು ಸಾಧ್ಯತೆಗಳು ಅನ್ನೋಂಥದ್ದು ಈ ನಮಗೆ ತುಲಾರಾಶಿಯವರಿಗೆ ಇರುವಂಥದ್ದು. ವೃಶ್ಚಿಕ ರಾಶಿ, ಇನ್ನು ವೃಶ್ಚಿಕ ರಾಶಿ ಕಾಲಪುರುಷನ ರಹಸ್ಯ ಸ್ಥಾನ ವೃಶ್ಚಿಕ ರಾಶಿ. ಹಾಗಾಗಿ ವೃಶ್ಚಿಕ ರಾಶಿಯವರು ತುಂಬ ಅನ್ಪ್ರಿಡಿಕ್ಟಬಲ್ ರಾಶಿ. ಅದೊಂಥರ ಅವರು ಹೇಗೆ ಇರ್ತಾರೆ, ಅವ್ರು ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಹಾಗಾಗಿ ವೃಶ್ಚಿಕ ರಾಶಿಯವರು ಮತ್ತು ಅವರ ಯೋಚನೆ ಅನ್ನುವಂಥದ್ದು ಜನಕ್ಕೆ ಹೊರಗಡೆ ಮುಟ್ಸೋ ತನಕ ಅದು ಅವರು ಏನು ಮಾಡ್ತಿರ್ತಾರೆ ಅನ್ನೋ ವೃಶ್ಚಿಕದ ಗುಣವೇ. ಹಾಗಾಗಿ ವೃಶ್ಚಿಕ ರಾಶಿಯವರು ಈಗ ವೃಶ್ಚಿಕ ರಾಶಿಯವರಿಗೆ 6ರಿಂದ 7ಕ್ಕೆ ಗುರುವಿನ ಸಂಚಾರ. ವಿದ್ಯಾರ್ಥಿಗಳಿಗಂತೂ ತುಂಬ ಹಾಳು. ವಿದ್ಯಾರ್ಥಿಗಳಿಗೆ ಯಾರು ಪಂಚಮದಲ್ಲಿ ರಾಹುವಿನ ಯೋಗ, 4ರಲ್ಲಿ ಶನಿಯ ಯೋಗ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಹೈಯರ್ ಎಜುಕೇಷನ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗಂತೂ ಒಂದಷ್ಟು ವಿದ್ಯೆಯಲ್ಲಿ ತುಂಬ ಕನ್ಫ್ಯೂಷನ್ಸು, ತುಂಬ ಡೈಲಮಾ ಆಗುವಂತಹ ಒಂದು ರೀತಿ, ಮತ್ತು ಮೇಲೆ ಕೆಳಗಡೆ ಆಗುವಂಥದ್ದು, ಓದಲಿಕ್ಕೆ ಕಾನ್ಸಂಟ್ರೇಷನ್, ಮತ್ತೆ ಹೇಳಿದೆ ಪ್ರಜ್ಞಾ ಪ್ರತಿಭಾ ಮೇಧ ಅವೆಲ್ಲವೂ ಕೂಡ 5ನೇ ಸ್ಥಾನ. ಹಾಗಾಗಿ ಒಳ್ಳೆ ಪ್ರಜ್ಞೆ ಅನ್ನುವಂಥದ್ದು ಉಂಟಾಗಲ್ಲ, ಓದಿದ್ದೆಲ್ಲ ಜ್ಞಾಪಕ ಇರಲ್ಲ. ಈ ರೀತಿ ಹೈಯರ್ ಎಜುಕೇಷನ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಎಷ್ಟೋ ಜನಕ್ಕೆ ವೃಶ್ಚಿಕ ರಾಶಿಯವರಿಗೆ ಇದು ಸ್ವಲ್ಪ ತೊಂದರೆಯನ್ನು ಕೊಡುವಂತಹ, ಮತ್ತು ಸಂತಾನಕ್ಕೆ ಯಾರು ಪ್ರಯತ್ನ ಪಡ್ತಿದ್ದಾರೆ ಅಂಥವ್ರಿಗೆ ಸ್ವಲ್ಪ ತೊಂದರೆ ಆಗುವಂತಹ ಒಂದು ಯೋಗ ಅನ್ನುವಂಥದ್ದು 5ರಲ್ಲಿ ರಾಹು ಇದ್ದಾಗ ಸಂತಾನಕ್ಕೆ ಸುತಾತ್ಮಜ ನನ್ನ ಒಂದು ದೇಹದಿಂದ ಹುಟ್ಟುವಂತಹ ಅಂದರೆ ಮಕ್ಕಳಿಗೆ ವಿಶೇಷವಾಗಿ ಅಂಥವರಿಗೆ ಸ್ವಲ್ಪ ತೊಂದರೆ ಆಗುವಂತಹ ಒಂದು ಯೋಗ. ಹಾಗಾಗಿ ಆಸ್ತಿ, ಉದ್ಯೋಗ ಈ ಥರದ್ದೆಲ್ಲ ಯಾವುದು ವೃಶ್ಚಿಕ ರಾಶಿ. ಅದೇ ಈ ವೃಶ್ಚಿಕರ ಪೂರ್ತಿ ಹೇಳ್ತೀನಿ. ಈಗ ಇಂಥವರಿಗೆ ಸ್ವಲ್ಪ ಒಂದಷ್ಟು ತೊಂದರೆ. ಅದು ಬಿಟ್ಟರೆ ಸಪ್ತಮಕ್ಕೆ ಗುರು ಬರೋದ್ರಿಂದ ಯಾರಿಗೆ ಮದುವೆ ಆಗಿಲ್ಲ ಅಂಥವರಿಗೆ ಮದುವೆ ಆಗುವಂಥ ಯೋಗ ಇದೆ. ವಿಶೇಷವಾಗಿ ಮದುವೆ ಆಗುವಂಥ ಸಪ್ತಮಕ್ಕೆ ಗುರು ಬಲ ಇದೆ. ಒಟ್ಟಿನಲ್ಲಿ ಇದೆಲ್ಲ ಎಷ್ಟು ಸಮಸ್ಯೆ ಇದ್ರೂ ಕೂಡ ಗುರು ಬ್ಯಾಲೆನ್ಸ್ ಮಾಡಿಬಿಡ್ತಾನೆ. ಗುರು ಬಲ ಇರೋದ್ರಿಂದ ಮತ್ತೆ 4ರಲ್ಲಿ ಶನಿ ಇರೋದ್ರಿಂದ ನಾವೇನು ಹೇಳ್ತೀವಿ, ಮಾತಾಸರತ್ ಮಾತುಲ ಭಾಗಿನೇ ಯಹ ಕ್ಷೇತ್ರ ಸುಖಂ ವಾಹನ ಮಾಸನಂಚ. ವಾಹನದಿಂದ ಮತ್ತೆ ಕ್ಷೇತ್ರ ಸುಖ, ಭೂಮಿಯನ್ನು ತಗೊಳ್ಬೇಕು ಅಥವಾ ಹೊಸ ವಾಹನವನ್ನು ಖರೀದಿ ಮಾಡ್ಬೇಕು, ಇದೆರಡನ್ನು ಬಿಟ್ಬಿಡ್ಬೇಕು ವೃಶ್ಚಿಕ ರಾಶಿಯವರು. ಸ್ವಲ್ಪ ಹೆಸದ ಮಟ್ಟಿಗೆ ಬಿಟ್ಟುಬಿಡ್ಬೇಕು. 4ರಲ್ಲಿ ಇರೋದ್ರಿಂದ ಮಾತಾ ಸಹೃತ್ ಮಾತುಲ ಭಾಗಿನೇಯ, ತಾಯಿಯ ಸ್ಥಾನ ಮತ್ತೆ ಮಾತುಲ ಅಂದ್ರೆ ಸೋದರ ಮಾವ, ಇಂಥವರಿಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು. ಮತ್ತೆ ಕ್ಷೇತ್ರ ಸುಖ, ಭೂಮಿಯನ್ನು ತಗೊಳ್ಳಿಕ್ಕೆ ಹೋಗಬಾರ್ದು. ಕ್ಷೇತ್ರ ಸುಖಕ್ಕೆ ಬೇರೆ ಬೇರೆ ರೀತಿಯಾಗಿರುವಂಥ ವ್ಯಾಖ್ಯಾನಗಳು ಇದೆ. ಆದರೆ ಸಹಜವಾಗಿ ನಾವು ಲೌಕಿಕ ದೃಷ್ಟಿಯಲ್ಲಿ ನೋಡಿದಾಗ ಭೂಮಿಯನ್ನು ತಗೊಳ್ಳುವಂಥ ಸ್ವಲ್ಪ ಯೋಚನೆ ಮಾಡಿ ತಗೋಬೇಕು. ಇಲ್ಲ ಅಂತಂದ್ರೆ ಭೂಮಿಗೆ ಕೈ ಹಾಕಿದ್ದೆ ಆದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುವಂಥ ಯೋಗ. ಚೆನ್ನಾಗಿಲ್ಲದೆ ಇರುವಂಥ ಭೂಮಿಯನ್ನು ತಗೊಳ್ಳುವಂಥದ್ದು, ಯಾವುದೋ ಲಿಟಿಗೇಷನ್ ಇರುವಂಥ ಭೂಮಿಯನ್ನು ತಗೊಂಡ್ಬಿಡೋದು, ಗೊತ್ತಿಲ್ಲದೆ ಆಮೇಲೆ ಅದಕ್ಕೆ ಹೋಗಿ ಸಿಕ್ಕಾಕೊಳ್ಳುವಂತಹ ಯೋಗ, ದುಡ್ಡು ಕೊಟ್ಟು ಮೋಸ ಆಗುವಂಥ ಯೋಗ. ಇಷ್ಟು ಹುಷಾರಾಗಿರ್ಬೇಕು ವೃಶ್ಚಿಕ ರಾಶಿಯವರು. ಇನ್ನು ಗುರುಬಲ ಇದೆ, ತುಂಬಾ ದೊಡ್ಡ ಪ್ರಮಾಣದಲ್ಲಾಗಲ್ಲ, ಬೇಗ ಗೊತ್ತಾಗ್ಬಿಡುತ್ತೆ. ಅಟ್ಲೀಸ್ಟ್ ಅಂದ್ರೆ ಹೊರಗಡೆ ಬರ್ಲಿಕ್ಕೆ ಕೂಡ ಅವಕಾಶ ಇರುತ್ತೆ ಅಂತ. ಅಥವಾ ಈ ತರ ನಾವು ಯಾರೋ ಹೇಳಿದೀವಿ, ಇದನ್ನ ಕೇಳ್ಬಿಟ್ಟು ಸ್ವಲ್ಪ ಕಾಶಿಯಸ್ ಆಗಿರುವಂತದ್ದು ಯೋಗ ಕೂಡ ಕಾಣಿಸ್ತದೆ. ಹೀಗೆ ಈ ವೃಶ್ಚಿಕ ರಾಶಿಯವರಿಗೆ ಇದಾದ ನಂತರದಲ್ಲಿ ಇನ್ನು ಕುಟುಂಬವಾಗಿ ಬಂದರೆ ಕೌಟುಂಬಿಕ ಸಮಸ್ಯೆಗಳು ಅನ್ನೋಂಥದ್ದು ಖಂಡಿತ ಏನೂ ಇರಲ್ಲ. ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ಮಧ್ಯ ಅಥವಾ ಈ ಹಣದ ವಿಚಾರದಲ್ಲಿ ಯಾರ ಜೊತೆ ಏನಾದ್ರು ಘರ್ಷಣೆ ಇದ್ದರೆ, ವೈಮನಸ್ಯಗಳಿದ್ದರೆ, ಆಸ್ತಿ ವಿಚಾರದಲ್ಲಿ ಏನಾದ್ರು ಘರ್ಷಣೆ ಇದ್ದರೆ ಅದೆಲ್ಲವೂ ಕೂಡ ಒಂದು ಇತ್ಯರ್ಥ ಆಗುವಂಥ ಯೋಗ ವೃಶ್ಚಿಕ ರಾಶಿಯವರಿಗೆ ಮೇ ನಂತರದಲ್ಲಿ ಕಾಣ್ತದೆ. ಹಾಗಾಗಿ ವೃಶ್ಚಿಕ ರಾಶಿಯವ್ರಿಗೆ ಒಟ್ಟಾರೆ ಒಂದು ಮಧ್ಯಮ ಫಲ ಅಂತ ಹೇಳ್ಬೋದು. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಈ ಹೊಸ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಾಗ ಯೋಚನೆ ಮಾಡಬೇಕು. ಅದರ್ವೈಸ್ ಅವರಿಗೆ 11ರಲ್ಲಿ ಕೇದು ಇರೋದ್ರಿಂದ ಎಲ್ಲ ಶುಭ ಫಲಗಳು ಅನ್ನೋಂಥದ್ದು ಅನುಭವಿಸ್ತಾರೆ. ಧನುರಾಶಿಯವರಿಗೆ 5ರಲ್ಲಿದ್ದಂತಹ ಗುರು 6ರಲ್ಲಿ ಸಂಚಾರ, ಮತ್ತು 4ನೇ ಸ್ಥಾನದಲ್ಲಿ ಮತ್ತೆ ರಾಹು, 3ನೇ ಸ್ಥಾನದಲ್ಲಿ ಶನಿ. ಕೆಲಸ ಕಾರ್ಯದಲ್ಲೆಲ್ಲ ಅಭಿವೃದ್ಧಿ ಆಗ್ತದೆ. ಆದರೆ ಶತ್ರುತ್ವ ಅನ್ನೋದು ಜಾಸ್ತಿ ಆಗುವಂತಹ, ಮತ್ತು ಸಣ್ಣ ಪುಟ್ಟ ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೋ ಅಂಥ ಕಡೆ ಸ್ವಲ್ಪ ಶತ್ರುತ್ವಗಳು ಬರುವಂತಹ ಒಂದು ಸಾಧ್ಯತೆಗಳು ಅನ್ನೋದು ಧನುರಾಶಿಯವರಿಗೆ ಕಾಣುತ್ತೆ. ಗುರುಬಲ ಇದೆ ಇಷ್ಟು ದಿವಸ, ಮೇವರೆಗೆ ಚೆನ್ನಾಗಿರುತ್ತೆ, ಏನೂ ಸಮಸ್ಯೆ ಆಗಲ್ಲ. ಮೇ ನಂತರದಲ್ಲಿ ಸ್ವಲ್ಪ ಸಮಸ್ಯೆ ಆಗುವಂತಹ, ಅಂದರೆ ಒಂದಷ್ಟು ಜನಗಳ ಜೊತೆ ವೈಮನಸ್ಯಗಳು ಬರುವಂತಹ ಒಂದು ಯೋಗ ಅನ್ನುವಂಥದ್ದು. ಮತ್ತು ಈ ರೀತಿ ಸಣ್ಣ ಪುಟ್ಟ ವಿಚಾರದಲ್ಲಿ ಮತ್ತು ಕೆಲಸದಲ್ಲಿ ಅದು, ಯಾಕೆಂದರೆ 10ರಲ್ಲಿ ಮತ್ತೆ ಕೇತು ಇರೋದ್ರಿಂದ ಗುರು 6ರಲ್ಲಿ ಸಂಚಾರ ಮಾಡೋದ್ರಿಂದ ಸ್ಪಷ್ಟವಾಗಿ ಕೆಲಸದ ಜಾಗದಲ್ಲೇ ಒಂದಷ್ಟು ವೈಮನಸ್ಯಗಳನ್ನು ಮಾಡಿಕೊಳ್ಳುವಂಥ ಒಂದು ಯೋಗ ಅನ್ನುವಂಥದ್ದು ಇವರಿಗಿದೆ. ಮತ್ತು ಯಾರು ಇನ್ನು ಹೈಯರ್ ಎಜುಕೇಷನ್ಗೆ ಹೋಗಬೇಕು ಅಂತ ಇರ್ತಾರೆ, ಅಥವಾ ಓದಿ ಬಿಟ್ಟು ಒಂದಷ್ಟು ದಿವಸ ಕೆಲಸ ಮಾಡಿ ಮತ್ತೆ ಅವರು ಎಜುಕೇಷನ್ಗೆ ಅಂತ ಹೋಗ್ತಾರೆ, ಅಂಥವ್ರು ಎಷ್ಟೋ ಜನ ವಾಪಸ್ ಬೇಡ ಅಂತ ಅಂದ್ಕೊಂಡು ಮತ್ತೆ ಕೆಲಸಕ್ಕೆ ಬರುವಂತಹ, ಅಥವಾ ಎಲ್ಲರೂ ಓದುತ್ತಿದ್ರೆ ಅದನ್ನು ಬಿಟ್ಟು ಮತ್ತೆ ಕೆಲಸದಲ್ಲೇ ಮುಂದುವರಿಬೇಕು ಅನ್ನುವಂಥ ಒಂದು ಯೋಗ ಅನ್ನುವಂಥದ್ದು ಈ ಧನುರಾಶಿಯವರಿಗೆ ಕಾಣಸಿಗುತ್ತೆ. ಧನುರಾಶಿಯವರಿಗೆ ಮಧ್ಯಮ ಚೆನ್ನಾಗಿದೆ. ಧನುರಾಶಿಯವರಿಗೆ ಏನು ಸಮಸ್ಯೆ ಇಲ್ಲ, ತುಂಬ ಪ್ರಬಲವಾದ ಸಮಸ್ಯೆಗಳಿಲ್ಲ. ಯಾಕಂದರೆ 3ರಲ್ಲಿ ಶನಿ, ಉಪಜಯ ಸ್ಥಾನದಲ್ಲಿ ಶನಿ ಇದ್ದರೆ ಎಲ್ಲ ಕೆಲಸದಲ್ಲೂ ಜಯವನ್ನು ಕೊಡ್ತಾನೆ. ಏನು ಅಂತ ಒಂದು ರೀತಿ ಹಾಳು ಮಾಡಲ್ಲ. ಕೆಲಸದಲ್ಲಿ ಮಾತ್ರ ಕೆಲಸ ಮಾಡ್ತಿರೋಂಥವ್ರು
ಇರುವಂಥವ್ರಿಗೆ ಮಾತ್ರ ಕೇತು ಮತ್ತು ಗುರುವಿನಿಂದ ಒಂದಷ್ಟು ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಧನುರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಕೆಲಸದ ವಿಚಾರದಲ್ಲಿ. ಕೆಲಸಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಲಿ ಅಂತ ಗಣಪತಿಯನ್ನ ಮತ್ತೆ ಗುರುಗೆ ಅಂತಂದ್ರೆ ಡೈರೆಕ್ಟ್ ಆಗಿ ನಾವು ಯಾರನ್ನ ಗುರುಗಳು ಅಂತ ನಂಬಿದೀವಿ ಅಂತವ್ರಿಗೆ ನಮಸ್ಕಾರ ಮಾಡಿಬಿಟ್ರೆ ಸಾಕು, ಒಂದಷ್ಟು ಗುರು ದೋಷಗಳೇ ಹೊಟ್ಟೋಗುತ್ತೆ. ಗುರು ಅನ್ನೋ ಒಬ್ಬರು ವ್ಯಕ್ತಿ ಅಲ್ಲ. ಹೌದು. ನೀವು ಯಾರನ್ನೋ ಇವಾಗ ನಮ್ಮನ್ನ ಯಾರನ್ನೋ ಗುರುಜಿ ಅಂತ ಕರಿತೀರಾ, ನಾವು ಇನ್ಯಾರನ್ನೋ ಗುರುಗಳು ಅಂತ ಕರಿತೀವಿ, ಅವ್ರು ಇನ್ಯಾರನ್ನೋ ಕರೀತಾರೆ. ಹಾಗಾಗಿ ಗುರುಗಳು ಅನ್ನೋಂಥದ್ದು ಒಬ್ಬರು ವ್ಯಕ್ತಿ ಅಲ್ಲ, ಅದೊಂದು ತತ್ವ. ನಾವು ಯಾರಲ್ಲಿ ನೋಡ್ತೀವಿ ಅವರಲ್ಲಿ ಆ ತತ್ವ ನಮ್ಮ ಮೇಲೆ ಕೆಲಸ ಮಾಡ್ತದೆ. ಹಾಗಾಗಿ ನಾವು ಯಾರನ್ನ ಗುರುಗಳು ಅಂತ ಧಾರಣೆ ಮಾಡಿದೀವಿ ಅಂಥವರ ಆಶೀರ್ವಾದವನ್ನು ತಗೊಳ್ಳುವಂಥದ್ದು ಒಂದೇ ಸಾಕು, ಎಷ್ಟೋ ಗುರು ದೋಷ ಅನ್ನೋಂಥದ್ದು ನಿವಾರಣೆ ಆಗುತ್ತೆ. ಮತ್ತೆ ವಿಶೇಷವಾಗಿ ನಮ್ಗೆ ಗೊತ್ತಿರುವಂಥ ರೀತಿಯಲ್ಲಿ ಕರ್ನಾಟಕದಲ್ಲಿ ಗುರುಗಳಿಗೆ ಏನು ಕಡಿಮೆ ಇಲ್ಲ. ಪ್ರತಿ ಹಳ್ಳಿ ಪ್ರತಿ ಊರಿನಲ್ಲೂ ಒಬ್ಬೊಬ್ಬರು ಮಹಾತ್ಮರು ಹುಟ್ಟಿರುವಂತಹ ಒಂದು ಭೂಮಿ ನಮ್ಮ ಕನ್ನಡ ನಾಡು. ಹಾಗಾಗಿ ಇಲ್ಲಿರೋಷ್ಟು ಗುರುಗಳು, ಇಲ್ಲಿರೋಷ್ಟು ಗುರುವಿನ ಆಶೀರ್ವಾದ ಇರೋಷ್ಟು ದೊಡ್ಡ ಕ್ಷೇತ್ರ ಯಾವುದೂ ಇಲ್ಲ. ಯಾವ ಊರ ಕಡೆ ಹೋಗಿ ಅಲ್ಲಲ್ಲಿ ಒಂದೊಂದು ಗುರುಗಳ ಒಂದು ಸನ್ನಿಧಿ ಇದೆ. ಶ್ರೀಧರ ಸ್ವಾಮಿಗಳ ಸನ್ನಿಧಿ ಇದೆ ನಮ್ಮ ಇದರಲ್ಲಿ ಸಾಗರದಲ್ಲಿ. ಹೀಗೆ ಅನೇಕ ಕಡೆ ನೀವು ಹೋಗಿ ನಮ್ಮ ಶೃಂಗೇರಿ ಗುರು ಪರಂಪರೆ ಇದೆ. ಅದು ಬಿಟ್ಟು ಇನ್ನು ಬೇಕಾದಷ್ಟು ಗುರುಗಳ ಪರಂಪರೆ, ಗುರುಗಳ ಒಂದು ಇದಿರುವಂಥದ್ದು, ಬಸವಣ್ಣ ಅವರು ಹುಟ್ಟದ್ದು, ಇದೆಲ್ಲವೂ ಕೂಡ ನಮ್ಮ ಕರ್ನಾಟಕವೇ. ಹಾಗಾಗಿ ಅವರ ಗುರು ಪರಂಪರೆಗೆ ಅವರು ನಡ್ಕೋಬೇಕು. ಧನುರಾಶಿಯವ್ರಿಗೆ ಒಳ್ಳೆ ಫಲಗಳನ್ನು ತಂದುಕೊಡುತ್ತೆ. ಮಕರ ರಾಶಿಯವರಿಗೆ 2ರಲ್ಲಿ ಒಂದು ಶನಿಯ ಯೋಗ, 3ರಲ್ಲಿ ರಾಹು, 4ರಿಂದ 5ಕ್ಕೆ ಗುರು. ಹಾಗಾಗಿ ಗುರುವಿನ ಬಲ ಅನ್ನುವಂಥದ್ದು ಅವರಿಗೆ ಪ್ರಾಪ್ತವಾಗತ್ತೆ. ವಿದ್ಯೆಯಲ್ಲಿ ತಡೆ ಆಗಿದ್ರೆ, ಕೆಲಸ ಕಾರ್ಯದಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆಗಳಾಗಿದ್ರೆ ಅದೆಲ್ಲವೂ ಕೂಡ ಇನ್ನು ಮುಂದೆ ಸ್ವಲ್ಪ ಉಪಶಮನ ಆಗುವಂತಹ ಒಂದು ಯೋಗ ಮಕರ ರಾಶಿಯವ್ರಿಗಿದೆ. ಇನ್ನು ಮುಂದೆ ಅವ್ರಿಗೆಲ್ಲ ಚೆನ್ನಾಗಿ ನಡೆಯುತ್ತೆ. 9ರಲ್ಲಿ ಕೇತುವಿನಿಂದ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂತಹ ಒಂದು ಸಾಧ್ಯತೆ ಇದೆ. ಮತ್ತು ಈಶ್ವರಾನುಗ್ರಹ ಇಲ್ಲ ಅಂತ ತೋರಿಸುತ್ತೆ. ಹಾಗಾಗಿ ದೇವರ ಹರಕೆಗಳೇನಾದ್ರು ಪೆಂಡಿಂಗ್ ಇದ್ದರೆ, ದೇವಸ್ಥಾನಕ್ಕೆ ಹೋಗಬೇಕು ಅನ್ನುವಂಥ ಸಂಕಲ್ಪಗಳೇನಾದ್ರು ಮುಂಚೆ ಇದ್ದು ಆ ಸಂಕಲ್ಪಗಳನ್ನೆಲ್ಲ ಪರಿಪೂರ್ತಿ ಮಾಡಲಿಲ್ಲ ಅಂತಂದರೆ ಖಂಡಿತ ಅದನ್ನೆಲ್ಲ ಮಾಡೋದು ತುಂಬ ಉಚಿತ ಇವಾಗ. ಇಲ್ಲ ಅಂತಂದರೆ ಅದರಿಂದ ಒಂದಷ್ಟು ದೋಷಗಳನ್ನು ಕಟ್ಕೊಳ್ಳುವಂಥ ಒಂದು ಯೋಗ ಇದೆ. ಅದರಿಂದ ಏನೋ ಕೆಲಸ ಆಗ್ತಾನೇ ಇಲ್ಲ, ಯಾರ ಹತ್ರನಾರು ಹೋಗಿ ಸರಿಯಾಗಿ ಪ್ರಶ್ನೆ ಇಡ್ಸಿದ್ರೆ ನಿಮ್ದು ಯಾವುದೋ ಒಂದು ದೇವರ ಹರಕೆ ಅನ್ನೋಂಥದ್ದು ಕಾಣಿಸುತ್ತೆ ಅಂತಾರೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ನಡ್ಕೊಳ್ಳುವಂಥದ್ದು, ದೇವರ ಜೊತೆ ಅಥವಾ ದೇವರ ಒಂದು ಪೂಜೆ ಪುನಸ್ಕಾರವನ್ನು ಮಾಡಿದ್ದು ನಿಲ್ಲಿಸಿರುವಂಥದ್ದು, ಅದನ್ನು ಮುಂದುವರಿಸುವಂಥದ್ದು, ಇದನ್ನೆಲ್ಲ ತುಂಬ ಮಾಡಬೇಕಾಗ್ತದೆ ಮಕರ ರಾಶಿಯವರು. ಅದು ಬಿಟ್ಟರೆ 2ರಲ್ಲಿ ಶನಿ ಇರೋದ್ರಿಂದ ಹಣದ ಫ್ಲೋ, ಫೈನಾನ್ಷಿಯಲ್ ಫ್ಲೋ ಅನ್ನೋಂಥದ್ರಲ್ಲಿ ತುಂಬ ಒಂದಷ್ಟು ಅಡಚಣೆ ಇರುತ್ತೆ. ಯಾಕಂದರೆ ಶನಿ ತುಂಬ ಮಂದ ಆಗುವಂತಹ, ಅಂದರೆ ಹಣ ಬರಬೇಕು ಅಂತಲೇ ತುಂಬ ಮಂದವಾಗಿ ಬರುವಂಥದ್ದು, ಮತ್ತು ಬೇಗ ದುಡ್ಡನ್ನು ಖರ್ಚು ಮಾಡುವಂಥದ್ದು. ಇನ್ನು ಮಕರ ರಾಶಿಯವ್ರಿಗೆ ಹಾಗೆ ಇರುತ್ತೆ. ಆದರೆ ಗುರುವಿನ ಬಲ ಅನ್ನುವಂಥದ್ದು ಬರೋದ್ರಿಂದ ಒಂದಷ್ಟು ಉಪಶಮನ ಅನ್ನುವಂಥದ್ದು ಖಂಡಿತ ಕಾಣ್ತದೆ. ಆ ಉಪಶಮನ ಅನ್ನುವಂಥದ್ದು ಯಾಕೆಂದರೆ 3ರಲ್ಲಿ ರಾಹು ಇದ್ದಾನೆ. ವಿಶೇಷವಾಗಿ ಈ ಬಿಸ್ನೆಸ್ಸನ್ನು ಮಾಡ್ತಿರೋವಂಥವ್ರು, ಅದರಲ್ಲೂ ಈ ಬಿಸ್ನೆಸ್ಸಲ್ಲಿ ಈ ರಾಹುವಿನಿಂದ ದೇಶಗಳು, ಗಲ್ಫ್ ಕಂಟ್ರಿಗಳಿಂದ ಬರುವಂತಹ ವಸ್ತುಗಳನ್ನು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥವ್ರು, ಆಯಿಲ್ಗೆ ಸಂಬಂಧಪಟ್ಟಿರುವಂಥ ಪೆಟ್ರೋಲ್ ಬಂಕ್ಗಳನ್ನು ಮಾಡುವಂಥದ್ದು, ಅಥವಾ ಆಯಿಲ್ ಪ್ರಾಡಕ್ಟ್ಸ್ ಅಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು, ಅದನ್ನು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಒಳ್ಳೆ ರೀತಿಯಾಗಿರುವಂಥ ಯೋಗ ಅನ್ನುವಂಥದ್ದು ಕಾಣುತ್ತೆ. ಮತ್ತು ಈ ರಾಹುವಿನಿಂದ ಬರುವಂತಹ ಒಂದಷ್ಟು ಬೇರೆ ರೀತಿಯಾಗಿರೋ ಸುಗಂಧ ದ್ರವ್ಯಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಬಿಸ್ನೆಸ್ ಮಾಡುವಂಥವ್ರಿಗೆ ತುಂಬ ಒಳ್ಳೆ ರೀತಿಯಾಗಿರುವಂಥ ಒಂದು ಯೋಗ ಈ ಮಕರ ರಾಶಿಯವರಿಗೆ ಕಾಣುತ್ತೆ, ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು ಕುಂಭರಾಶಿಯವರಿಗೆ ಜನ್ಮದಲ್ಲಿ ಶನಿ ಇರೋದ್ರಿಂದ ಜನ್ಮದಲ್ಲಿ ಪಾಪೇ ಲಗ್ನಗತೆ, ಲಗ್ನದಲ್ಲಿ ಪಾಪಗ್ರಹದ ಯೋಗ ಇದ್ದಾಗ ಅಂಥವ್ರಿಗೆ ಅಖಿಲ ಶರೀರ ಸ್ವಾಸ್ಥ್ಯ ದುಃಖಾಸಿಕಾಹ, ದೇಹದ ಸ್ವಾಸ್ಥ್ಯ ಅನ್ನೋದು ಅಖಿಲ ಶರೀರ ಸ್ವಾಸ್ಥ್ಯ, ಒಂದು ಭಾಗದಲ್ಲೇ ಅಂತಲ್ಲ, ಎಲ್ಲ ದೇಹದಲ್ಲಿ ಶರೀರದಲ್ಲಿ ಸ್ವಾಸ್ಥ್ಯ ಇಲ್ಲ. ಸ್ವಾಸ್ಥ್ಯ ಅಂದರೆ ಏನೋ ಇರುವಂಥದ್ದು ಇಲ್ಲದೇ ಇರುವಂಥದ್ದು ಅಂತ, ಅಂದರೆ ಇರುವಂತಹ ಸ್ಥಿತಿಯಲ್ಲಿ ಇಲ್ಲದೇ ಇರುವಂಥದ್ದಕ್ಕೆ ಸ್ವಾಸ್ಥ್ಯ. ಅದು ಸ್ವಾಸ್ಥ್ಯ ಇರುವಂಥದ್ದು ಇದ್ರೆ ಸ್ವಾಸ್ಥ್ಯ, ಇಲ್ಲ ಅಂತಂದ್ರೆ ಅಸ್ವಸ್ಥ. ಹಾಗಾಗಿ ಹೇಗೆ ಆ ಥರ ಒಂದು ರೀತಿ ಈ ಶನಿ ಶರೀರ ಸ್ವಾಸ್ಥ್ಯವನ್ನು ಸ್ವಲ್ಪ ಮಟ್ಟಿಗೆ ಹಾಳು ಮಾಡ್ತಾನೆ. ಹಾಗಾಗಿ ಲಗ್ನವೇ ಸ್ವಲ್ಪ ಶಿರೋಭಾಗ ಆದ ಕಾರಣ ಎಷ್ಟೋ ಜನಕ್ಕೆ ತಲೆನೋವುಗಳಿದ್ರೆ ಅಂಥವರಿಗೆ ಸ್ವಲ್ಪ ಶನಿಯ ಪರಿಹಾರ ಬೇಕಾಗ್ತದೆ. ಮತ್ತು ಗೊತ್ತಿರುವಂಥ ರೀತಿಯಲ್ಲೇ ಸಾಡೆ ಸಾತಿ ಅಂತ ಕರಿತೀವಿ. ಸಾಡೆ ಸಾತಿ ಇರೋದ್ರಿಂದ ಆ ಸಾಡೆ ಸಾತಿಯ ಒಂದು ಇನ್ಫ್ಲೂಯೆನ್ಸ್ 2ರಲ್ಲಿ ರಾಹು ಇರೋದ್ರಿಂದ ಕೌಟುಂಬಿಕವಾಗಿ ಸ್ವಲ್ಪ ತೊಂದರೆ ಉಂಟಾಗುವಂತಹ ಒಂದು ಸಾಧ್ಯತೆ ಈ ಕುಂಭರಾಶಿಯವರಿಗೆ ಇದೆ. 2ರಲ್ಲಿ ರಾಹು ಬಂದಾಗ ಕುಟುಂಬದಲ್ಲಿ ಬೇಡದೇ ಇರುವಂತಹ ಮಾತಿನಿಂದ ಕುಟುಂಬದಲ್ಲಿ ಘರ್ಷಣೆಯನ್ನು ಉಂಟು ಮಾಡಿಕೊಳ್ಳುವಂಥ ಒಂದು ಯೋಗ. ಹಾಗಾಗಿ ಮಾತಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಮಾತಾಡಬೇಕು. ಮಾತಾಡಿದ್ದು ಬೇರೆಯವ್ರಿಗೆ ಕೆಟ್ಟ ರೀತಿಯಲ್ಲಿ ಅರ್ಥ ಕೊಡುವಂತಹ ಒಂದು ಸಾಧ್ಯತೆ ಈ ಕುಂಭರಾಶಿಯವ್ರಿಗಿದೆ. ಈಗ ಕುಂಭರಾಶಿಯವರು ಮತ್ತು ಕುಂಭರಾಶಿ ಬಂದು ವಾಯುತತ್ವ, ಅವರು ಒಂದು ರೀತಿ ಆಕಾಶದಲ್ಲಿ ಯೋಚನೆ ಮಾಡ್ತಿರ್ತಾರೆ ಎಲ್ಲರೂ. ಅಂದರೆ ಗಾಳಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯೋಚನೆ, ಅವರು ಲೌಕಿಕವಾಗಿ ಅವ್ರ ಯೋಚನೆನೇ ಬರಲ್ಲ. ಕೆಳಗಡೆ ಮಟ್ಟಿಗೆ ಸಾಧಾರಣ ಜನಗಳ ಮಟ್ಟಿಗೆ ಅವ್ರ ಯೋಚನೆನೇ ಬರಲ್ಲ. ಅವ್ರು ಯಾವಾಗಲೂ ಸ್ವಲ್ಪ ಎಲ್ಲರಿಗಿಂತ
ತುಂಬ ಮೇಲ್ ಲೆವೆಲಲ್ಲಿ ಯೋಚನೆ ಮಾಡ್ತಾರೆ. ಅದು ಅವರಿಗೆ ಒಂದು ರೀತಿ ಒಳ್ಳೆಯದು ಕೂಡ, ಒಂದು ರೀತಿ ಮಾರಕವೂ ಹೌದು. ಯಾಕೆ ಅಂದರೆ ಅದರಿಂದ ಒಂದಷ್ಟು ಜೀವನದಲ್ಲಿ ಎಲ್ಲರ ಒಂದು ಇವಾಗ ನಾನು ಹೇಳೋ ಹೊತ್ತಿಗೆ ಎಲ್ಲರನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಹೇಳಬೇಕು ಜ್ಯೋತಿಷವನ್ನು ಹೇಳೋ ಹೊತ್ತಿಗೆ. ಆದರೆ ಸಹಜವಾಗಿ ಇದನ್ನ ಬಿಟ್ಟು ಕುಂಭರಾಶಿಯವರದೇ ಒಂದು ಬೇರೆ ರೀತಿಯಾಗಿರುವಂಥ ಒಂದು ಥಿಂಕಿಂಗ್ ಲೆವೆಲ್ ಇರುತ್ತೆ. ಅದರಿಂದ ಒಂದಷ್ಟು ಸಮಸ್ಯೆಗಳನ್ನು ಉಂಟು ಮಾಡ್ಕೊಂಡು ಮಾತಾಡುವಂಥ ಒಂದು ಸಾಧ್ಯತೆ ಕುಂಭರಾಶಿಯವರಿಗೆ ಇದೆ. 4ರಲ್ಲಿ ಗುರು ಪ್ರವೇಶ ಆದ ನಂತರ ಅಂದರೆ ಈ ನಮಗೆ ಯಾವಾಗ ಮೇ ನಂತರದಲ್ಲಿ ಮೇಷದಿಂದ ಯಾವಾಗ ಮಿಥುನಕ್ಕೆ ವೃಷಭಕ್ಕೆ ಹೋಗ್ತಾನೋ ಅದಾದ ನಂತರ ಸ್ವಲ್ಪ ಕೌಟುಂಬಿಕದಲ್ಲಿ ಸಮಸ್ಯೆಗಳು ಅನ್ನೋದು ಸ್ವಲ್ಪ ಮಟ್ಟಿಗೆ ಪರಿಹಾರವನ್ನು ಕಾಣ್ಬೋದಾಗಿದೆ. ಮತ್ತು ಒಳ್ಳೆ ಏನಾದ್ರು ವಾಹನ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಆ ವಾಹನ ತಗೊಳ್ಳುವಂಥದ್ದು, ಯಾವುದಾದ್ರು ಭೂಮಿ ವಿಚಾರಕ್ಕೆ ಕೈ ಹಾಕಿದ್ದೀವಿ ಆದರೆ ಅದೇನೋ ಮುಂದುವರಿತಾನೇ ಇಲ್ಲ, ಏನಾದರೂ ಹಿಂದೆ ಹೋಗ್ತಿಲ್ಲ ಮುಂದೆ ಬರ್ತಿಲ್ಲ, ಇದು ನಮ್ಗೆ ಆಗತ್ತಾ ಆ ಥರದೊಂದು ಆಗಿತ್ತು. ಅಂದರೆ ಕುಂಭರಾಶಿಯವರಿಗೆ ಈ ಭೂಮಿ ವಿಚಾರದಲ್ಲಿ ಯಾವುದೋ ಮುಂದುವರಿತಾನೆ ಇಲ್ಲ, ಒಂದಷ್ಟು ದುಡ್ಡು ಹಾಕಿದ್ದೀವಿ ಇನ್ನೂ ಬರ್ತಾ ಇಲ್ಲ, ಇನ್ನೂ ಅಲಾಟ್ ಆಗಿಲ್ಲ, ಅದು ಮುಂದೆ ಆಗತ್ತಾ ಅಥವಾ ದುಡ್ಡು ತಗೊಂಬಣ್ಣುವ ವಾಪಸ್ಸು, ಈ ಥರದ್ದು ದ್ವಂದ್ವ ಇರುತ್ತೆ ಎಷ್ಟೋ ಜನಕ್ಕೆ. ಅಂಥವರಿಗೆ ಸ್ವಲ್ಪ ಮುಂದೆ ಉಪಶಮನ ಆಗಿ ಅವರಿಗೆ ಒಳ್ಳೆಯದಾಗುವಂತಹ ರೀತಿಯಲ್ಲಿ ಕಾಣಿಸ್ತದೆ ಕುಂಭರಾಶಿಯವರು. ಇನ್ನು ಕಡೆದಾಗಿರುವಂಥ ರಾಶಿ ಮೀನರಾಶಿ. ಮೀನರಾಶಿ 2 ಮೀನುಗಳು ವಿಶೇಷವಾಗಿ ಒಂದು ಆ ಕಡೆ ತಲೆ ಒಂದು ಈ ಕಡೆ ತಲೆ ಇರುವಂಥದ್ದು ಮೀನರಾಶಿ. ಯಾಕೆ ಹೇಳಿದೆ ಆ ಕಡೆ ತಲೆ ಈ ಕಡೆ ತಲೆ ಅಂತಂದರೆ ಅವ್ರ ತಲೆನೂ ಹಾಗೆ, ಒಂದ್ಸತಿ ಈ ಕಡೆ ಇರುತ್ತೆ ಒಂದ್ಸತಿ ಆ ಕಡೆ ಇರುತ್ತೆ. ಮತ್ತು ಜಲತತ್ವ ಆದ ಕಾರಣ ಜಲದಲ್ಲಿರುವಂಥ ಮೀನುಗಳು ಹೇಗೆ ಒಂದು ಕಡೆನೇ ಇರಲ್ಲ, ಯಾವಾಗಲೂ ಸಂಚಾರ ಮಾಡ್ತಾ ಇರುತ್ತೆ. ಮೀನರಾಶಿಯವರು ಕೂಡ ಸ್ವಲ್ಪ ಹಾಗೆ ತುಂಬ ಬೇಗ ದ್ವಂದ್ವಕ್ಕೆ ಒಳಗಾಗುವಂಥವ್ರು, ತುಂಬ ಬಯಾಸ್ಡ್ ಪೀಪಲ್ ಅವರೆಲ್ಲ, ಅರ್ಥ ಆಯ್ತಲ್ವಾ? ತುಂಬ ಚಂಚಲ ಸ್ವಭಾವದವರು. ಅಂಥವರಿಗೆ 2ರಿಂದ ಈಗ 3ರಲ್ಲಿ ಗುರು 12ರಲ್ಲಿ ಶನಿ. ಈ ಮೀನರಾಶಿಯವರಿಗೆ ಮತ್ತು 7.5 ಪ್ರಾರಂಭ ಅನ್ನುವಂಥದ್ದು. ಮೀನರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. 2ರಲ್ಲಿ ಇದ್ದಂಥ ಗುರುಬಲ ಇವಾಗ ಹೋಗ್ತಿದೆ, ಜನ್ಮದಲ್ಲಿ ರಾಹು ಮತ್ತು 12ರಲ್ಲಿ ಶನಿ. ಕೌಟುಂಬಿಕವಾಗಿ ಒಂದಷ್ಟು ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ಲಗ್ನದಲ್ಲಿ ಅಂದ್ರೆ ಜನ್ಮದಲ್ಲಿ ರಾಹು ಇರೋದ್ರಿಂದ ಒಂದಷ್ಟು ಆರೋಗ್ಯದ ಸಮಸ್ಯೆಗಳು, ಸಣ್ಣ ಪುಟ್ಟ ವಿಚಾರದಲ್ಲಿ ರಾಹುವಿನಿಂದ ಈ ನರಗಳಿಗೆ ಸಂಬಂಧಪಟ್ಟಿರುವಂಥ ದುರ್ಬಲತೆ ಬರುವಂಥದ್ದು. ಮತ್ತು ರಾಹು ವಿಶೇಷವಾಗಿ ಬೆನ್ನು ಮೂಳೆಯನ್ನು ಸೂಚನೆ ಮಾಡ್ತಾನೆ. ಹಾಗಾಗಿ ಕುತ್ತಿಗೆಯಿಂದ ಹಿಡಿದು ನಮಗೆ ಸರ್ವಿಕಲ್ ಮತ್ತು ಲಂಬಾರ್ ಅಂತ ಕರಿತೀವಿ, ಇದೆರಡೂ ಕೂಡ ಫುಲ್ಲು ನೋವು ಬಂದು ಅದಕ್ಕೆ ಸಂಬಂಧಪಟ್ಟಿರುವಂಥ ಏನೋ ಈ ಡಿಸ್ಕರ್ನಿಯೇಷನ್ ಆಗೋ ಥರದ್ದು, ನೋವು ಬರೋ ಥರದ್ದು, ಅಲ್ಲೇನೋ ಒಂದು ರೀತಿ ಅದರಿಂದ ಕೈ ಕಾಲೆಲ್ಲ ನೋವು ಬರೋ ಥರದ್ದು, ಕೈ ನೋವು ಬರುತ್ತೆ ಅದು ಕಾಲು ನೋವು ಬರುತ್ತೆ, ಈ ರೀತಿ ಆಗುವಂತಹ ಒಂದು ಸಾಧ್ಯತೆ ಮೀನರಾಶಿಯವ್ರಿಗೆ ಇದೆ. ಹಾಗಾಗಿ ಶನಿ ಶಾಂತಿಯನ್ನು ಮಾಡಬೇಕು ವಿಶೇಷವಾಗಿ. ಮತ್ತು ರಾಹುಕೇತು ಪೂಜೆಯನ್ನು ಆದರೆ ಮಾಡೋಕ್ಕಾದರೆ ತುಂಬ ಒಳ್ಳೆಯದು ಮೀನರಾಶಿಯವರಿಗೆ. ಹೊಸದಾಗಿರುವಂಥ ಕೆಲಸವನ್ನು ಮಾಡಬೇಕು, ಕಾರ್ಯವನ್ನು ಮಾಡಬೇಕು ಅಂತಂದರೆ 2-3 ಸತಿ ಯೋಚನೆ ಮಾಡಿ ಹೊಸದಾಗಿರುವಂತಹ ಕೆಲಸ ಕಾರ್ಯ ಅನ್ನುವಂಥದ್ದು ನಿಮ್ಮನ್ನು ಹಳ್ಳಕ್ಕೆ ತಳ್ಳುವಂಥದ್ದು ಕೂಡ ಆಗಿರ್ಬೋದು. ಅಂದರೆ ಹೊಸದಾಗಿರುವಂಥ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೊಸ ಬಿಸ್ನೆಸ್ ಶುರು ಮಾಡಬೇಕು, ಇದೆಲ್ಲದಕ್ಕೆ ಮುಂಚೆ 4 ಸತಿ ಯೋಚನೆ ಮಾಡಬೇಕು. ಸಪ್ತಮದಲ್ಲಿ ಕೇತು ಇರೋದ್ರಿಂದ ಮತ್ತು ಕುಟುಂಬದಲ್ಲಿ ತುಂಬ ಎಚ್ಚರಿಕೆಯಿಂದ ನೋಡಿ. ಜಾತಕ ಹೇಳ್ತಾ ಇದ್ದೀವಿ ಅಂತಂದ್ರೆ ಅಯ್ಯೋ ಏನಪ್ಪ ಎಲ್ಲ ಹೆದರಿಸ್ತಾ ಇದ್ದಾರೆ, ನನಗೆ ಏನಾಗಬೇಕು ಅರ್ಥ ಆಯ್ತಲ್ವಾ? ಜನಕ್ಕೆ ಯಾರು ಹೆದರಿಸಿ ಜೀವನದಲ್ಲಿ ಯಾರೋ ಹೋಗ್ತಾ ಇರ್ತಾರೆ, ಇಲ್ಲಿ ಮುಂದ್ಗಡೆ ಹಳ್ಳ ಇದೆ ಅಂತ ಒಂದು ಸೈನ್ ಬೋರ್ಡ್ ಇರುತ್ತೆ ಅಥವಾ ಹಂಪ್ ಇದೆ ಅಂತ, ಅವಾಗ ಜನ ಏನು ಮಾಡ್ತಾರೆ, ಆಟೋಮೆಟಿಕಲಿ ಗಾಡಿಯನ್ನು ಸ್ಲೋ ಮಾಡ್ತಾರೆ. ಇದು ಜೀವನದಲ್ಲಿ ಎಷ್ಟು ಮುಖ್ಯ ಆಗತ್ತೆ ಇದು ಅಂತಂದರೆ, ಇದನ್ನು ನೋಡಿದ್ರೆ ಜೋರಾಗಿ 60ರಲ್ಲಿ ಹೋಗ್ತಿರೋರು ಬಿದ್ದರೆ ಗಾಡಿನಲ್ಲಿ ಆಗೋ ಇಂಪ್ಯಾಕ್ಟೇ ಬೇರೆ, 10 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿರೋರು ಬಿದ್ದರೆ ಆಗೋ ಇಂಪ್ಯಾಕ್ಟೇ ಬೇರೆ. ಜ್ಯೋತಿಷ್ಯಕ್ಕೆ ಅದೇ ಇರೋವಂಥದ್ದು ಮಹತ್ವ. ಯಾರೋ ಇವತ್ತೇನು ಅಂತಂದರೆ ಎಷ್ಟೋ ಕಡೆ ಹೇಳ್ತಾ ಇರ್ತಾರೆ, ಈಗೆಲ್ಲ ಏನಿಲ್ಲ ಇದೆಲ್ಲ ಹೆದರ್ಕೋತಾ ಇದೀವಿ. ಯಾರಿಗೆ ಹೆದರಿಸೋವಂಥದ್ದು ಏನಿಲ್ಲ, ನಿಮ್ಮ ಮಾಧ್ಯಮಕ್ಕೂ ಏನು ಅವಶ್ಯಕತೆ ಇಲ್ಲ ಅಲ್ವಾ? ಹಾಗಾಗಿ ನೋಡಿ, ಇದನ್ನೆಲ್ಲ ಹೇಳಿದೀವಿ ಅಂತಂದ್ರೆ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಬಹಳ ವಿಶೇಷ ಅಂತ ಅನ್ಸಿದ್ದು ಅಂದ್ರೆ ನೀವು ಹೇಳುವಾಗ ನಿದ್ರೆ ಇಲ್ಲದ ಯೋಗ, ಖರ್ಚು ಮಾಡುವ ಯೋಗ, ಅವುಗಳನ್ನ ಕೂಡ ಯೋಗ ಅಂತ ಪರಿಗಣಿಸಿದ. ಅಯ್ಯೋ ಒಳ್ಳೆ ಪ್ರಶ್ನೆ. ಕೃಷ್ಣ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಒಂದು ಮಾತು ಹೇಳ್ತಾನೆ. ಯೋಗ ಕ್ಷೇಮ ಅಂದ್ರೆ ಏನು ನೋಡಿ, ಏನು ಅನ್ನೋದ್ರ ಒಂದು ಒಳ್ಳೆ ಕಾರ್ ಇದೆ, ಅದು ನನ್ನ ಯೋಗ. ಕಾರ್ ಇರುವಂಥದ್ದು ನನ್ನ ಯೋಗ. ಆದರೆ ಕಾರ್ ನನ್ನ ಹತ್ರನೇ ಇದ್ದು ನಾನು ಅದನ್ನು ಚೆನ್ನಾಗಿ ಓಡಾಡಿಸ್ಕೊಂಡಿದ್ದು ಅದರಲ್ಲಿ ಚೆನ್ನಾಗಿರುವಂಥ ನಿದ್ರೆಯನ್ನು ಮಾಡಿ ನನಗೆ ಬೇಕಾಗಿರುವಂಥ ಜಾಗಕ್ಕೆ ಹೋಗ್ತಿದ್ರೆ ನನಗೆ ಕ್ಷೇಮ. ಬರೀ ಕಾರ್ ಇದ್ದು ನನಗೆ ಓಡ್ಸಕ್ಕೆ ಬರಲ್ಲ, ಕ್ಷೇಮ ಇಲ್ಲ. ಹೋಗ್ಲಿ, ಅಯ್ಯೋ ಈ ಟ್ರಾಫಿಕ್ ಅಪ್ಪ ಯಾರು ಓಡಿಸ್ತಾರೆ ಅಂತ ಅನ್ಕೊಳ್ಳೋ ಅಂತ ಒಂದು ಮನಸ್ಥಿತಿ ಇತ್ತು, ಕ್ಷೇಮ ಇಲ್ಲ. ಮತ್ತೆ ಒಂದು ರೀತಿ ಅದನ್ನ ತಗೊಂಡು ಹೋಗಿದ ತಕ್ಷಣ ರೋಡಲ್ಲಿ ಯಾವ್ದಾದ್ರು ಮತ್ತೆ ಆಕ್ಸಿಡೆಂಟ್ ಆಗ್ತಿರುತ್ತೆ, ಯಾರೋ ಒಂದು ಟೆಂಟ್ ಮಾಡ್ತಾ ಇರ್ತಾರೆ, ಕ್ಷೇಮ ಇಲ್ಲ. ಅಂದ್ರೆ ಬಹಳ ಜೀವನದಲ್ಲಿ ಎಷ್ಟು ಮುಖ್ಯವಾಗಿರುವಂಥದ್ದು ಯೋಗಕ್ಷೇಮ ಅಂತಂದ್ರೆ ನಮ್ಮ ಹತ್ರ ಇರೋದು ಮಾತ್ರ ಅಲ್ಲ, ಇರೋದು ನಮ್ಮ ಅನುಭವಕ್ಕೆ ಬರಬೇಕು.
ಹೌದು ಹೌದು. ಅದಕ್ಕೆ ಇದ್ದದ್ ಮಾತ್ರ ಅನುಭವ, ಇದ್ದದ್ ಮಾತ್ರ ಯೋಗ, ಇದ್ದಿದ್ ನಮ್ಮ ಅನುಭವಕ್ಕೆ ಬಂದಿದ್ರೆ ಅದು ಕ್ಷೇಮ. ಎರಡೂ ಮುಖ್ಯ. ಈ ರೀತಿಯಾಗಿರುವಂತ ಯೋಗ ಇದೆ ಅಂತಂದ್ರೆ ಏನರ್ಥ, ಸಾಧ್ಯತೆ ಈ ರೀತಿ ಇದೆ, ಆದ್ರೆ ಅದು ಅದರಿಂದ ನಿಮ್ಮ ಅನುಭವಕ್ಕೆ ಬಂದಿದ್ಯಾ, ಅದು ಅವ್ರ ವೈಯಕ್ತಿಕಕ್ಕೆ ಬಿಟ್ಟದ್ದು. ಹಾಗಾಗಿ ಯೋಗ ಕ್ಷೇಮ ಅಂತಂದ್ರೆ ಅದೇ ಯೋಗ. ನಿದ್ರೆ ಬರದೇ ಇರುವಂತಹ ಒಂದು ಯೋಗ ಅಂತಂದ್ರೆ ನಿದ್ರೆ ಬರದೇ ಇರ್ಲಿಕ್ಕೆ ಅವಕಾಶ ಇದೆ, ಆದ್ರೆ ಅದು ನಿಮಗೆ ಆಗ್ತಿದ್ಯಾ ಇಲ್ವಾ ಅಂತಂದಾಗ ಅದು ಅವ್ರವ್ರಿಗೆ ಅನುಭವಕ್ಕೆ ಬಂದದ್ದು, ಅವ್ರವ್ರ ಇನ್ನೊಂದು ಸ್ವಲ್ಪ ಜಾತಕದಲ್ಲಿ ವೈಯಕ್ತಿಕವಾಗಿ ಬಿಟ್ಟದ್ದು. ಎಷ್ಟೋ ಜನಕ್ಕೆ ಬಂದಿರುತ್ತೆ, ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೂ ಕೂಡ ಯೋಗ, ಅದೇ ಯೋಗ. ಹಾಗಾಗಿ ಈಗ ನೀವು 12 ರಾಶಿಗಳದ್ದು ಭವಿಷ್ಯ ಹೇಗಿದೆ, ಮುಂದವ್ರು ಹೇಗೆ ಸರಿಪಡಿಸ್ಕೊಳ್ಬೇಕು, ಪರಿಹಾರ ಎಲ್ಲ ತಿಳಿಸ್ಕೊಟ್ರೆ ಸಹಜವಾಗಿ ಈ ದೇಶದಲ್ಲಿ ನಾನು ಸುಭಿಕ್ಷವಾಗಿರ್ತೀನ, ನಮ್ಮ ನಾಡಲ್ಲಿ ನಾನು ಸುಭಿಕ್ಷವಾಗಿರ್ತೀನ, ಈ ಸಲ ವಿದೇಶಿಗಳ ನಡುವೆ ಒಂದಷ್ಟು ಯುದ್ಧಗಳಾಗ್ತಿದ್ದಾವೆ, ಭಾರತ ಸುಭಿಕ್ಷವಾಗಿರುತ್ತಾ, ಸಮೃದ್ಧವಾಗಿರುತ್ತಾ, ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಪ್ರಜ್ಞಾವಂತರಲ್ಲಿರುತ್ತೆ. ಏನು ಹೇಳ್ತೀರಿ? ತುಂಬ ತುಂಬ ಒಳ್ಳೆ ಪ್ರಶ್ನೆ. ನೋಡಿ, ಮನುಷ್ಯರೆಲ್ಲರೂ ಕೂಡ ನನ್ನ ಜೀವನ ಹೇಗಾಗತ್ತೆ, ನನ್ನ ಮನೆ ಹೇಗಿರುತ್ತೆ, ನನ್ನ ಕುಟುಂಬ ಹೇಗಿರುತ್ತೆ ಅಂತ ಅಂದ್ಕೊಂಡ್ರೆ ಈ ದೇಶ, ಈ ಸಂಸ್ಕೃತಿ, ನನ್ನ ದೇಶ ಅನ್ನುವಂಥದ್ದು, ಇಲ್ಲಿ ಜನ ಹೇಗಿರ್ತಾರೆ, ಯಾಕೆಂದರೆ ನಾವೆಲ್ಲ ಸೋಷಿಯಲ್ ಬೀಯಿಂಗ್ಸ್ ಅಲ್ವಾ. ತಾನಳಲು ಜಗವೆನ್ನ ನೆತ್ತಿಕೊಳ್ಳದೆ ತಾನಕ್ಕಿ ಜಗವಳಲು ನೋಡಬಹುದೇ ಅಂತ ನಮಗೆ ಒಂದು ಕಡೆ ಪದ್ಯದಲ್ಲಿ ಹೇಳ್ತಾರೆ. ಅಂದರೆ ಜಗತ್ತಿಗೆ ತೊಂದರೆ ಆಯಿತು ಅಂದರೆ ನಾನು ಸುಖವಾಗಿರ್ತೀನಿ ಅನ್ನೋಂಥದ್ದು ಇಲ್ಲವೇ ಇಲ್ಲ. ಯಾಕೆಂದರೆ ಸೋಷಿಯಲಿ ನಾವೆಲ್ಲರೂ ಕನೆಕ್ಟೆಡ್ ಅಲ್ವಾ. ಹಾಗಾಗಿ ಸಾಮಾಜಿಕ ಋಣ ಅಂತ ಕರಿತೀವಿ. ಸಮಾಜಕ್ಕೆ ತೊಂದರೆ ಆಗೋಯ್ತು, ಅಯೋಗ್ಯನಾಗಿರುವಂಥ ಒಬ್ಬ ನಾಯಕ ಬಂದ ಅಂತ ಇಟ್ಕೊಳ್ಳಿ. ಈಗ ಅಯೋಗ್ಯನಾಗಿರೋಂಥ ನಾಯಕ ಏನು ಮಾಡ್ತಾನೆ ಅಂತಾನೆ ಜನಗಳಿಗೆ ಬೆಂಕಿ ಹಚ್ತಾನೆ ಅಷ್ಟೇ. ಹಾಗಾಗಿ ಅದು ಕೂಡ ಮುಖ್ಯ. ಬರೀ ನಾನು ವೈಯಕ್ತಿಕ ಜಾತಕ ಚೆನ್ನಾಗಿದ್ರೆ ಸಾಕಾಗಲ್ಲ, ಸಾಮಾಜಿಕವಾಗಿ ಕೂಡ ಚೆನ್ನಾಗಿರಬೇಕು ಅಂತ. ಹಾಗೆ ನೋಡಿದಾಗ ವೃಷಭ ರಾಶಿ ಅನ್ನುವಂಥದ್ದು, ವೃಷಭ ರಾಶಿಯಲ್ಲಿ ಗುರುವಿನ ಸಂಚಾರ ಅನ್ನುವಂಥದ್ದು, ಮತ್ತು ಕುಂಭದಲ್ಲಿ ಇರುವಂತಹ ಒಂದು ಶನಿಯ ಒಂದು ಯೋಗ, ಇದೆಲ್ಲವೂ ಕೂಡ ನಾವು ನೋಡಿದಾಗ ಈ ವರ್ಷ ಅಂದರೆ ಈ ವರ್ಷ ಸುಭೀಕ್ಷಾ ಅನ್ನುವಂಥದ್ದು ಸ್ವಲ್ಪ ಕಡಿಮೆ. ಆದರೆ 2024, ಯಾಕೆಂದರೆ ವೃಷಭ ರಾಶಿಗೆ ಗುರು ಸಂಚಾರ ಅನ್ನುವಂಥದ್ದು ಸ್ವಲ್ಪ ಒಂದಷ್ಟು ಬರ ಕೊಡುವಂತಹ ಒಂದು ಯೋಗವೇ ಇರುವಂಥದ್ದು, ಮತ್ತು ಮಳೆ ಆಗಿರ್ಬೋದು. ಅದಕ್ಕೆ ನಾವು ಯುಗಾದಿಯಲ್ಲಿ ಪಂಚಾಂಗ ಶ್ರವಣ ಅಂತ ಇದನ್ನು ನೋಡುವಂಥ ಕ್ರಮ ಬೇರೆ. ಯುಗಾದಿಯಲ್ಲಿ ಯಾವ್ಯಾವ ಒಂದು ಗ್ರಹಗಳು ಯಾವ್ಯಾವುದಕ್ಕೆ ಅಧಿಪತಿಯನ್ನು ಹೊಂದುತ್ತಾರೆ, ಮಳೆಗೆ ಯಾರು ಅಧಿಪತಿ ಆಗ್ತಾನೆ, ಸೇನೆಗೆ ಯಾರು ಅಧಿಪತಿ ಆಗ್ತಾನೆ, ಯಾರು ರಾಜನಾಗ್ತಾನೆ, ಅದರಿಂದ ಯಾವ್ಯಾವ ರೀತಿಯಾಗಿರುವಂಥ ವರ್ಷ ಫಲಗಳನ್ನ ಅಂತ ಹೇಳುವಂಥ ಒಂದು ಪದ್ಧತಿ ಇದೆ. ಮತ್ತೆ ನೋಡಿ, ನಾನೇ ಹೇಳಿದ್ದೆ ಒಂದ್ಸತಿ 2021 ಕಾಣ್ತದೆ, ಆವಾಗ ಈ ರೀತಿ ಒಂದಷ್ಟು ರಸ ಪದಾರ್ಥಗಳೆಲ್ಲ ಜಾಸ್ತಿ ಆಗ್ತದೆ ಅಂತ. ವಿಪರೀತ ಅವಾಗಲೇ ಸಿಕ್ಕಾಪಟ್ಟೆ ಪೆಟ್ರೋಲ್ ಎಲ್ಲ ಸುಮಾರು ಜಾಸ್ತಿ ಆದದ್ದು, ಮತ್ತೆ ಎಣ್ಣೆ ಎಲ್ಲ ಜಾಸ್ತಿ ಆಯಿತು. ಎಣ್ಣೆಯಲ್ಲಿ ಒಂದು ಕ್ರೈಸಿಸ್ ಉಂಟಾಯಿತು, ಅಂದರೆ ವಾರ ಏನೋ ಆಯ್ತಲ್ವ ರಷ್ಯಾಗೆ ಯುಕ್ರೇನ್ಗೆ, ಆವಾಗ ಎಣ್ಣೆದೆಲ್ಲ ತುಂಬ ಜಾಸ್ತಿ ಆಗೋಯ್ತು. ಈ ಥರ ಯಾವುದೋ ಒಂದು ರೀತಿಯಲ್ಲಿ ಆ ಯೋಗ ಅನ್ನೋದು ಮನುಷ್ಯನಿಗೆ ಕೊಡುತ್ತೆ. ಈಗ ರೈತರು ವಿಶೇಷವಾಗಿ ಬಹಳಷ್ಟು ಸಮಸ್ಯೆಲಿದ್ದಾರೆ. ಬರಗಾಲ ಅನ್ನೋ ತಾಂಡವಾಡ್ತಾ ಇದೆ. ಮಳೆ ಬೆಳೆ ಚೆನ್ನಾಗಾಗುತ್ತಾ, ರೈತರು ಬದುಕು ಚೆನ್ನಾಗಾಗುತ್ತಾ ಅನ್ನೋದು ಪ್ರಶ್ನೆ. ನೋಡಿ, ನೀವು ಈ ಥರ ಪ್ರಶ್ನೆನ ಕೇಳ್ತಿದ್ದೀರಾ. ಇದು ಕೆಲವೊಂದಷ್ಟು ಜನ, ನಾನು ಹೇಳಬಾರ್ದು, ಆದರೆ ರೈತರು ಸರಿಯಾಗಿದ್ದಾರೆ, ಆದರೆ ಅವರೇ ಬರವನ್ನು ಅಪೇಕ್ಷೆ ಪಡುವಂಥವ್ರು ಅಂತ ಎಷ್ಟೊಂದಷ್ಟು ಜನ ಮಾತಾಡ್ತಾ ಇದ್ದಾರೆ. ಈ ರೀತಿಯಾಗಿರುವಂತಹ ಅಯೋಗ್ಯ ಪ್ರಶ್ನೆಗಳ ಮಧ್ಯೆ ನೀವೆಲ್ಲೋ ಒಂದಷ್ಟು ಜನ ಒಳ್ಳೆ ಪ್ರಶ್ನೆಯನ್ನು ಕೇಳ್ತಿದ್ದಾರೆ, ರೈತರಿಗೆ ಏನಾದ್ರು ಒಳ್ಳೇದಾಗತ್ತಾ ಅಂತ. ಇರಲಿ, ಆದರೆ ರೈತರಿಗೆ ನಿಜವಾಗ್ಲೂ ಒಳ್ಳೇದಾಗತ್ತಾ ಅಂತಂದರೆ ವೃಷಭ ರಾಶಿಯಲ್ಲಿ ಯಾವಾಗ ಗುರುವಿನ ಸಂಚಾರ ಆಗತ್ತೆ ಎಲ್ಲ ಎತ್ತಿನ ಥರ ದುಡಿತಾರೆ, ಆದರೆ ಫಲ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆನೆ. ಯಾಕೆ ಅಂದರೆ ವೃಷಭವೇ ಹಾಗೆ, ಎತ್ತು ದುಡಿಯತ್ತೆ, ಆದರೆ ಅದು ಅನುಭವಿಸುವಂಥದ್ದು, ಅದು ಸೌಖ್ಯ ಅನ್ನೋಂಥದ್ದು ಏನಿಲ್ಲ, ಸುಮ್ಮನೆ ಒಂದು ಕಡೆ ತಿನ್ನುತ್ತಾ ಇರುತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ಈ ವರ್ಷ ಅದೇ ರೀತಿ ಕಾಣುತ್ತೆ, ಶ್ರಮ ಹೆಚ್ಚು ಫಲ ಕಡಿಮೆ, ಆ ರೀತಿ ಸ್ವಲ್ಪ ಮಳೆ ಕೂಡ ಕಡಿಮೆ ಅನ್ನುವಂಥದ್ದೇ ಈ ವರ್ಷದಲ್ಲಿ ಇರುವಂತಹ ಯೋಗ. ಮತ್ತು ಶನಿ ಇರುವಂತಹ ಮತ್ತು ರಾಹು ಮತ್ತು ಗುರು ಇರುವಂತಹ ಒಂದು ಯೋಗವನ್ನು ನೋಡಿದಾಗ ಸ್ವಲ್ಪ ಬರ ಅನ್ನುವಂಥದ್ದು ಒಂದು ಮಟ್ಟಿಗೆ ಕಾಣಿಸುವಂಥ ಒಂದು ಸ್ಥಿತಿಯೇ ಇರುವಂಥದ್ದು. 2023ರಲ್ಲಿ ಇದ್ದಷ್ಟು ಒಂದು ರೀತಿ ಮಳೆ ಆಗಿರ್ಬೋದು ಅಥವಾ ಅವಾಗಿದ್ದಷ್ಟು ಧಾನ್ಯಗಳ ಸಮೃದ್ಧಿ ಅನ್ನೋದು ಈ ವರ್ಷ ಸ್ವಲ್ಪ ಕಾಣಲ್ಲ, ಕಡಿಮೆ ಆಗುವಂತಹ ಒಂದು ಯೋಗ ಇದೆ. ಜನಸಾಮಾನ್ಯರಿಗೆ ಒಂದಷ್ಟು ಸಲಹೆ ಸೂಚನೆ, ಕೆಲವರು ಆತಂಕದಲ್ಲಿರ್ತಾರೆ. ಈ ದಿನಗಳಲ್ಲಿ ವಿಶೇಷವಾಗಿ ಅದೊಂದು ದೊಡ್ಡ ಡಿಸೀಸ್, ಈಗ ಸ್ಟ್ರೆಸ್ ಅನ್ನೋದು, ಡಿಪ್ರೆಷನ್ಗೆ ಹೋಗೋದು, ಇಂಥದ್ದು ಸ್ವಲ್ಪ ಜಾಸ್ತಿ ಸಲಹೆ ಸೂಚನೆ. ನೋಡಿ, ಇವತ್ತು ಕೆಲಸ ಕಾರ್ಯ ಮತ್ತು ಜನಗಳಿಗೆ ದುಡ್ಡು, ಇದಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಿಗಿಂತ
ಸ್ಟ್ರೆಸ್ ಅನ್ನುವಂಥದ್ದು ದೊಡ್ಡ ಸಮಸ್ಯೆ ಇವತ್ತು ಈ ಕಾಲಕ್ಕಂತೂ ಬರೋ ಅಂಥವ್ರಿಗೆ ಎಲ್ಲ ಚೆನ್ನಾಗಿರುತ್ತೆ, ಆದ್ರೆ ಒಂದ್ ರೀತಿ ವೈಮನಸ್ಯ ಇರುವಂತಹ ಯೋಗ, ಏನೋ ಮನಸ್ಸು ಚೆನ್ನಾಗಿರಲ್ಲ, ಡಿಪ್ರೆಷನ್ ಇರುತ್ತೆ, ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗಲ್ಲ, ಮತ್ತೆ ಈ ತರ ಇದ್ದಂತಹ ಒಂದು ಜೀವನ ಬರೀ ತುಂಬಾ ಮೆಕ್ಯಾನಿಕಲ್ ಆಗಿ ಓಡ್ತಾ ಇರುವಂತ ಜೀವನ, ಒಬ್ಬರಿಗಿಂತ ಒಂದಕ್ಕಿಂತ ಒಂದು ಕಾಂಪಿಟೇಷನ್ ಅಲ್ಲಿ ಒಂದಕ್ಕಿಂತ ಒಂದು. ಇದಕ್ಕೆ ನಾನು ಹೇಳುವಂಥದ್ದು ಏನು ಅಂತಂದ್ರೆ, ನೋಡಿ ಇದು ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ನಾನು ಹೇಳಲ್ಲ, ಸಾಧಾರಣವಾಗಿ ಒಬ್ಬ ಚಿಂತಕನಾಗಿ ಮತ್ತು ಧಾರ್ಮಿಕವಾಗಿರುವಂತಹ ಆಧ್ಯಾತ್ಮಿಕವಾಗಿರುವಂತಹ ಕಳಕಳಿ ಮತ್ತು ಸಾಮಾಜಿಕ ಕಳಕಳಿ ಕೂಡ ಇರೋನಾಗಿ ಹೇಳ್ತೀನಿ. ಜನಗಳು ಅವರ ಫ್ರೀ ಸಮಯವನ್ನು ನೋಡಿ, ರೆಸ್ಟ್ ಇಸ್ ನಥಿಂಗ್ ಬಟ್ ಚೇಂಜ್ ಆಫ್ ವರ್ಕ್ ಅಂತಾರೆ. ನಿಜ, ಅರ್ಥ ಆಯ್ತಲ್ವಾ? ಸೊ ಒಬ್ಬ ಮನುಷ್ಯನಿಗೆ ಚೇಂಜ್ ಆಫ್ ವರ್ಕ್ ಅನ್ನೋದೇ ರೆಸ್ಟು. ನಿದ್ದೆ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ರೆಸ್ಟ್ ತಗೋತಾ ಇದ್ದೀನಿ ಅಂತ ಅಲ್ಲ ಅರ್ಥ. ರೆಸ್ಟ್ ಅನ್ನುವಂಥದ್ದು ಬರೀ ಚೇಂಜ್ ಆಫ್ ವರ್ಕ್. ನಾವು ನಮ್ಮ ಜೀವನದಲ್ಲಿ ಒಂದೇ ಕೆಲಸವನ್ನ ಮಾಡಿ ನಾವು ಅಲ್ಲಿ ಸ್ಟಾಗ್ನೆಂಟ್ ಆಗಿದ್ದು ರೆಸ್ಟ್ ಹಿಡಿಯೋದಕ್ಕಿಂತ ನಾವು ಬೇರೆ ಕೆಲಸವನ್ನದಲ್ಲಿ ತೊಡಗಿಸ್ಕೋಬೇಕು. ಯಾವ ಥರ ಕೆಲಸ ಅಂತಂದ್ರೆ ಆಧ್ಯಾತ್ಮಿಕವಾಗಿ ತೊಡಗಿಸ್ಕೋಬೇಕು. ಫ್ರೀ ಸಮಯ ಇದೆ ಅಂತಂದ್ರೆ ಮೊದಲು ನಮ್ಗೆ ಹಿರಿಯರು ಹೇಳಿಕೊಟ್ಟಿರುವಂಥ ದೊಡ್ಡ ಮಾರ್ಗ ಈ ಆರೋಗ್ಯದ ಸಮಸ್ಯೆ, ಗ್ರಹಗಳ ಇನ್ಫ್ಲೂಯೆನ್ಸನ್ನು ತಪ್ಪಿಸ್ಕೊಳ್ಳಿಕ್ಕೆ, ಮಾನಸಿಕ ಸಮಸ್ಯೆಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ದೊಡ್ಡದಾಗಿರುವಂಥ ಒಂದು ಫ್ರೀಯಾಗಿ ಕೊಟ್ಬಿಟ್ಟಿದ್ದಾರೆ, ಅದೇ ಯೋಗ. ಯೋಗಶಾಸ್ತ್ರ ಅನ್ನುವಂಥದ್ದು ವೆಸ್ಟರ್ನ್ ಜನಗಳೆಲ್ಲ ಇವತ್ತು ಅದನ್ನ ಕಲ್ತ್ಕೊಂಡು ಅದರಿಂದ ಒಳ್ಳೆದನ್ನ ಪಡಿತಾ ಇದ್ದಾರೆ. ನಮ್ಮವ್ರು ಅದನ್ನ ಸದುಪಯೋಗ ಮಾಡ್ಕೋಬೇಕು. ಯೋಗ, ಪ್ರಾಣಾಯಾಮ ಇದನ್ನ ಮಾಡುವಂಥದ್ದು ಒಂದು 10 ನಿಮಿಷ ರೂಢಿ ಮಾಡ್ಕೋತಾ ಅವರ ಜೀವನದಲ್ಲಿ ಎಷ್ಟೋ ಬದಲಾವಣೆ ಅನ್ನುವಂಥದ್ದು ಬರ್ಬೋದು ಅಂತ ತಿಳಿಸ್ಕೊಳ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ವರ್ಷ ಭವಿಷ್ಯ ಮತ್ತು ಎಲ್ಲಿ ಎಡುತ್ತಿದ್ದಾರೆ, ಎಲ್ಲಿ ಸರಿಪಡಿಸ್ಕೊಳ್ಬೇಕು ತಿಳಿಸ್ಕೊಟ್ರಿ. ಧನ್ಯವಾದ ನಿಮಗೆ. ನಮಸ್ಕಾರ. ಸೊ ನೋಡಿದ್ರಲ್ಲ ವೀಕ್ಷಕರೇ, 2024 ಹೊಸ್ತಿಲಲ್ಲಿದ್ದೀವಿ. ಇನ್ನು 1 ವರ್ಷ ಇದೆ. ಏನಪ್ಪ ಹೇಗಿದೆ ನನ್ನ ಭವಿಷ್ಯ ಅಂತ ಅಂದ್ಕೊಂಡವ್ರಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದೆ ಅಂತ ಭಾವಿಸ್ತೀವಿ. ಅದರ ಜೊತೆಗೆ ಏನೇ ಕಷ್ಟ ಕಾರ್ಪಣ್ಯಗಳಿದ್ರು ಹೆದರೋದು ಬೇಡ, ಧೈರ್ಯದಿಂದ ಆ ಪರಿಸ್ಥಿತಿಯನ್ನು ಸಮಚಿತ್ತದಿಂದ ಎದುರಿಸಿದ್ರೆ ಖಂಡಿತವಾಗ್ಲೂ ಫಲಾಫಲ ಅನ್ನೋದು ಆ ಭಗವಂತನಿಗೆ ಬಿಟ್ಟಿದ್ದು, ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.